ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನನ್ನ ವಿಡಿಯೋ ನಿಮಗೆ ಕಾಣಿಸ್ತಾ ಇಲ್ಲ. ಕೆಲವು ತಾಂತ್ರಿಕ ಕಾರಣಗಳಿಂದ ಕೇವಲ ಆಡಿಯೋ ಮಾತ್ರ ಕಾಣಿಸ್ತಾ ಇದೆ. ಬಟ್ ನಾಳೆಯಿಂದ ಎಂದಿನ ರೀತಿ ವಿಡಿಯೋಗಳು ಬರೋಕ್ಕೆ ಪ್ರಾರಂಭ ಆಗ್ತವೆ. ಸೊ ಅದಕ್ಕಾಗಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಪಲ್ಸಸ್ ಆಯಿಲ್ ಸೀಡ್ಸ್ ಸಿ ಶಾರ್ಪ್ ಹೈಕ್ ಇನ್ MSP. ನೋಡಿ, ಭಾರತೀಯ ಕೃಷಿ ಸುಧಾರಣಾ ಕ್ರಮಗಳಲ್ಲಿ ಬಹು ಮುಖ್ಯವಾಗಿ ಕಂಡುಬರ್ತಕ್ಕಂತಹ ಒಂದು ಸುಧಾರಣಾ ಕ್ರಮ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸಿರತಕ್ಕಂತಹ MSP ಅಂದರೆ ನಾವು ಇಂಗ್ಲೀಷಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರಿತೀವಿ. ಅದೇ ರೀತಿ ಕನ್ನಡದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಅಥವಾ ಕನಿಷ್ಠ ಬೆಂಬಲ ದರ ಅಂತಾನೂ ಕೂಡ ಕರಿತೀವಿ. ಸೊ ಈಗ ತಿಳ್ಕೊಳ್ಳೋಣ, ಈ MSP ಅಂದರೆ ಏನು, ಇದು ಯಾವ ರೀತಿ ನಮ್ಮ ರೈತರ ಸಹಾಯಕ್ಕೆ ಬಂದಿದೆ. ನೋಡಿ, ಕೇಂದ್ರ ಸರ್ಕಾರ ಬಹಳ ಮುಂಚಿನಿಂದಲೂ ಕೂಡ ರೈತರ ಆದಾಯವನ್ನ ಹೆಚ್ಚು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದೆ. ಇದಕ್ಕಾಗಿ ಸಾಕಷ್ಟು ಕೃಷಿ ಸಂಬಂಧಿತ ಸುಧಾರಣಾ ಕ್ರಮಗಳನ್ನು, ರಿಫಾರ್ಮ್ ಪ್ರೊಸೆಸ್ ಅನ್ನ ಜಾರಿಗೆ ತರಲಾಗ್ತಾ ಇದೆ. ಬಟ್ ಇದರಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂತಹ ಒಂದು ಸುಧಾರಣೆ ಅಂತ ಹೇಳಿದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆ. ಸೊ ಎಕ್ಸಾಕ್ಟ್ಲಿ ಈ MSP ಅಂದ್ರೆ ಏನು ನೋಡಿ. ಫಾರ್ ಎಕ್ಸಾಂಪಲ್, ಒಬ್ಬ ರೈತ ಒಂದು ಪರ್ಟಿಕ್ಯುಲರ್ ಬೆಳೆಯನ್ನ ಬೆಳೆದಿರ್ತಾನೆ. ಫಾರ್ ಎಕ್ಸಾಂಪಲ್ ಭತ್ತ ಅಂತ ಇಟ್ಕೊಳ್ಳಿ. ಸೊ ಪ್ಯಾಡಿ ಅಥವಾ ಭತ್ತವನ್ನು ಬೆಳೆದಿರ್ತಾನೆ. ಸೊ ಆ ಒಂದು ಭತ್ತದ ಬೆಳೆಯ ಮೇಲೆ ಕನಿಷ್ಠವಾದಂತಹ ಒಂದು ಬೆಲೆಯನ್ನ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡುತ್ತೆ. ಅದರ ಅರ್ಥ, ಯಾವುದೇ ಒಬ್ಬ ವ್ಯಾಪಾರಿ ಕೂಡ ಈ ಬೆಲೆಗಿಂತನೂ ಕೂಡ ಕಡಿಮೆ ಬೆಲೆಯಲ್ಲಿ ಭತ್ತವನ್ನ ಖರೀದಿ ಮಾಡುವಂತಿಲ್ಲ. ಇದು ದೇಶಾದ್ಯಂತ ಜಾರಿಗೆ ಬರುತ್ತೆ. ಕೆಲವೊಮ್ಮೆ ರಾಜ್ಯ ಸರ್ಕಾರಗಳು ಕೂಡ ತಮ್ಮದೇ ಆಗಿರತಕ್ಕಂತಹ ಕನಿಷ್ಠ ಬೆಲೆಗೆ ಒಂದಷ್ಟು ಅಡಿಷನ್ ಅನ್ನು ಕೂಡ ಕೊಡ್ತವೆ ಸಬ್ಸಿಡಿ ರೂಪದಲ್ಲಿ. ಬಟ್ ಸದ್ಯಕ್ಕೆ ನಾವು ಇವತ್ತಿನ ಸುದ್ದಿಯನ್ನು ಗಮನಿಸೋದಾದ್ರೆ, ಈ MSPಯನ್ನ ಖಾರಿಫ್ ಬೆಳೆಗಳೇನಿದ್ದಾವೆ ನೋಡಿ, ನೀವು ಏನು ಭೂಗೋಳ ಶಾಸ್ತ್ರ ಜಿಯೋಗ್ರಫಿಯನ್ನ ಓದಬೇಕಾದ್ರೆ ಖಾರಿಫ್ ಮತ್ತೆ ರಬಿ ಅಂತಕ್ಕಂತಹ ಎರಡು ರೀತಿಯಾದಂತಹ ಬೆಳೆಗಳನ್ನ ನೋಡ್ತೀರಾ, ಖಾರಿಫ್ ಕ್ರಾಪ್ಸ್ ಅಂಡ್ ರಾಬಿ ಕ್ರಾಪ್ಸ್. ಸೊ ಇವಾಗ ಮಾನ್ಸೂನ್ ಸೀಸನ್ ಮಳೆಗಾಲ ಆಗಿರೋ ಕಾರಣದಿಂದ ಖಾರಿಫ್ ಬೆಳೆ ಅದರ ಒಂದು ಬಿತ್ತನೆ ಪ್ರಾರಂಭ ಆಗ್ತಾ ಇದೆ. ಪ್ರತಿ ವರ್ಷ ಕೂಡ ಬಿತ್ತನೆ ಕಾರ್ಯ ಪ್ರಾರಂಭವಾಗುವಂತಹ ಕೆಲ ದಿನಗಳ ಮುಂಚೆ ನಮ್ಮ ಕೇಂದ್ರ ಸರ್ಕಾರ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆಯನ್ನ ಸ್ವಲ್ಪ ಹೆಚ್ಚು ಮಾಡುವುದು, ಕಮ್ಮಿ ಮಾಡುವುದು, ಒಟ್ಟು ಅನೌನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ದಟ್ ರೈತ ಬೀಜವನ್ನ ಬಿತ್ತುವ ಮುಂಚೆಯೇ ನಾನು ಈ ಬೆಲೆಗೆ ಕನಿಷ್ಠವಾಗಿ ಎಷ್ಟು ಹಣವನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ನಿರೀಕ್ಷೆ ಇಟ್ಕೋಬಹುದು ಅಂತ ಗೊತ್ತಾಗುತ್ತೆ. ಸೊ ಇವತ್ತಿನ ಸುದ್ದಿ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಕೇಂದ್ರ ಕ್ಯಾಬಿನೆಟ್ ಏನಿದೆ, ನಮ್ಮ ಕೇಂದ್ರ ಸಂಪುಟದ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಥವಾ ಹಣಕಾಸಿನ ವ್ಯವಹಾರಗಳ ಮೇಲಿನ ಸಂಪುಟ ಸಮಿತಿ. ಸೊ ಈ ಕಮಿಟಿಯಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಅಂತ ಹೇಳಿದ್ರೆ ನೋಡಿ, ಹಲವಾರು ರೀತಿಯ ಕಮಿಟಿಗಳು ಕಂಡು ಬರುತ್ತೆ. ಬಟ್ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂತ ಹೇಳಿದ್ರೆ ಇದು 100% ಕ್ಯಾಬಿನೆಟ್ ಸದಸ್ಯರನ್ನ ಒಳಗೊಂಡಿರುತ್ತೆ. ಕ್ಯಾಬಿನೆಟ್ ಸದಸ್ಯರು ಅಂತ ಹೇಳಿದ್ರೆ ಸಂಪುಟ ಸದಸ್ಯರು, ಕೆಲವು ಆಯ್ದಂತಹ ಈ ಆರ್ಥಿಕ ವ್ಯವಹಾರಗಳ ಕುರಿತಾಗಿ ಇರತಕ್ಕಂತಹ ಸಚಿವಾಲಯಗಳ ಸಚಿವರು ಇರ್ತಾರೆ. ಅಂಡ್ ಇದರ ಅಧ್ಯಕ್ಷರು ಪ್ರಧಾನಮಂತ್ರಿಯವರಾಗಿರ್ತಾರೆ. ಸೊ ಸಂಪುಟ ಅಂತ ಹೇಳಿದ್ರೆ ನಿಮಗೂ ಕೂಡ ಕಾನ್ಸ್ಟಿಟ್ಯೂಷನ್ ಅನ್ನು ಓದ್ತಾ ಹೋದ್ರೆ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ಮಿನಿಸ್ಟರ್ಸ್ ಕಾಣಿಸಕ್ಕೆ ಸಿಗ್ತಾರೆ. ಒಂದು ಸಂಪುಟ ದರ್ಜೆಯ ಸಚಿವರು ಅಥವಾ ನಾವು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಕರಿತೀವಿ. ಅದೇ ರೀತಿ ನಿಮಗೆ ಮಿನಿಸ್ಟರ್ ಆಫ್ ಸ್ಟೇಟ್, ರಾಜ್ಯ ಸಚಿವರು ಅಂತ ಕೂಡ ಸಿಗ್ತಾರೆ. ಅಥವಾ ಅವರನ್ನು ನಾವು ಜೂನಿಯರ್ ಮಿನಿಸ್ಟರ್ ಅಥವಾ ಕಿರಿಯ ಅಥವಾ ಸಹಾಯಕ ಮಂತ್ರಿ ಅಂತ ಕೂಡ ಕೆಲವೊಮ್ಮೆ ಕರಿತೀವಿ. ಅದೇ ರೀತಿ ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್ ಅಂತ ಕೂಡ ಕಂಡು ಬರ್ತಾರೆ. ಅಂದ್ರೆ ಅವರಿಗೆ ಸ್ವತಂತ್ರ ಖಾತೆಯನ್ನು ಕೊಟ್ಬಿಟ್ಟಿರ್ತಾರೆ. ಅವರು ಯಾವುದೇ ಒಬ್ಬ ಮಂತ್ರಿಯ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡುವುದಿಲ್ಲ, ಬದಲಾಗಿ ತಾವೇ ಸ್ವತಂತ್ರರಾಗಿರ್ತಾರೆ. ಸೊ ಈ ರೀತಿ ಗೊತ್ತಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಹಣಕಾಸಿನ ಸಚಿವರು, ಸಂಪುಟ ದರ್ಜೆಯ ಸಚಿವರು ಯಾರು ಅಂತ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್. ಅದೇ ರೀತಿ ಹಣಕಾಸು ಸಚಿವಾಲಯದಲ್ಲೇ ಮಿನಿಸ್ಟರ್ ಆಫ್ ಸ್ಟೇಟ್, ರಾಜ್ಯ ಮಂತ್ರಿಯಾಗಿ ಅನುರಾಗ್ ಠಾಕೂರ್ ಅವರಿದ್ದಾರೆ. ಸೊ ಇವರು ನಿರ್ಮಲಾ ಸೀತಾರಾಮನ್ ಅವರ ಒಂದು ಕಿರಿಯ ಸಚಿವರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಸೊ ಇಂತಹ ಬೇರೆ ಬೇರೆ ಕ್ಲಾಸಿಫಿಕೇಶನ್ ನಿಮಗೆ ಕಂಡು ಬರುತ್ತೆ. ಬಟ್ ಈ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ನಲ್ಲಿ ಕೇವಲ ಸಂಪುಟ ಸಚಿವರಿರ್ತಾರೆ, ಆಯ್ದ ಸಂಪುಟ ಸಚಿವರಿರ್ತಾರೆ. ಸೊ ಈ ಒಂದು ಸಮಿತಿ ನಿನ್ನೆ ಒಂದು ಡಿಸಿಷನ್ ತಗೊಂಡಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಕೆಲವು ಆಯ್ದ ಖಾರಿಫ್ ಬೆಳೆಗಳ ಮೇಲಿನ ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ದರವನ್ನ ಏರಿಕೆ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಇದರಿಂದ ನಮ್ಮ ದೇಶದ ಸಹಸ್ರಾರು ಲಕ್ಷಾಂತರ ಕೃಷಿಕರಿಗೆ ಹರ್ಷ ಉಂಟಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಾಪಾರಿ ಕೂಡ ನೈತಿಕವಾಗಿ ಅಂದ್ರೆ ಕಾನೂನಿನ ಮಾರ್ಗದಲ್ಲಿ ಆ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ಗಿಂತ ಕಡಿಮೆ ಬೆಲೆಯಲ್ಲಿ ಖರೀದಿಯನ್ನ ಮಾಡುವಂತಿಲ್ಲ. ಇದನ್ನ ಸರ್ಕಾರವೇ ನಿಗದಿಪಡಿಸಿದೆ. ಅಲ್ಲಿ ನೋಡ್ತಾ ಇದ್ದೀರಾ, MSP ಫಾರ್ ಪ್ಯಾಡಿ ಅಂದ್ರೆ ಭತ್ತ.
ನೋಡಿ, ಭತ್ತ ನಮ್ಮ ದೇಶದ ಒಂದು ಪ್ರಮುಖ ಬೆಳೆ, ಸ್ಟೇಪಲ್ ಫುಡ್ ಅಂತ ಕರಿತೀವಿ, ಸ್ಟೇಪಲ್ ಕ್ರಾಪ್. ಸೊ ಭತ್ತದ ಮೇಲೆ ಇದ್ದಂತಹ ಒಂದು ಕನಿಷ್ಠ ಬೆಂಬಲ ದರವನ್ನ 53 ರೂಪಾಯಿಗಳಷ್ಟು ಹೆಚ್ಚಳ ಮಾಡಿದ್ದಾರೆ. 53 ರೂಪಾಯಿ ಪ್ರತಿ ಕೆಜಿಗೋ ಅಥವಾ 10 ಕೆಜಿಗೋ ಅಲ್ಲ, ಬದಲಾಗಿ ಒಂದು ಕ್ವಿಂಟಲ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ರೀತಿ 100 ಕೆಜಿ. ಪ್ರತಿ 100 ಕೆಜಿ ಭತ್ತದ ಮೇಲಿನ ಕನಿಷ್ಠ ಬೆಂಬಲ ಬೆಲೆಯನ್ನ 53 ರೂಪಾಯಿಯಷ್ಟು ಹೆಚ್ಚಳ ಮಾಡಿಬಿಟ್ಟು ಪ್ರಸಕ್ತವಾಗಿ 1868 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ರೈತರಿಗೆ ಸಿಗಬೇಕು. ಇದು ಸರ್ಕಾರದ ಮೂಲ ಉದ್ದೇಶ. ಅದೇ ರೀತಿ ಮತ್ತೊಂದು ಪ್ರಮುಖ ಬೆಳೆಯಾಗಿರ್ತಕ್ಕಂತಹ ಕಾಟನ್ 260, ಕಾಟನ್ ಅಂದ್ರೆ ಹತ್ತಿ, ಅದು ಕೂಡ 260 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಹೆಚ್ಚಳ ಆಗ್ಬಿಟ್ಟು 5515 ರೂಪಾಯಿಯಷ್ಟು ಬಂದು ತಲುಪಿದೆ. ಅದೇ ರೀತಿ ಬೇರೆ ಬೇರೆ ಬೆಳೆಗಳ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಏರಿಕೆಯನ್ನ ನಮ್ಮ ಸರ್ಕಾರ ಮಾಡಿದೆ. ಬಟ್ ಪ್ರತಿಯೊಂದು ಕೂಡ ನಿಮಗೆ ಆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ನೀವೇನಾದರೂ PSI ನಲ್ಲಿ ಅಥವಾ KS ಎಕ್ಸಾಮ್ಗಳಲ್ಲಿ ಪ್ರಬಂಧವನ್ನ ಅಥವಾ ವಿವರಣಾತ್ಮಕ ಆನ್ಸರ್ಗಳನ್ನ ಬರೀತಿದ್ದೀರಾ ಅಂತ ಹೇಳಿದ್ರೆ ಖಂಡಿತ ಈ MSP ಕುರಿತಾಗಿರ್ತಕ್ಕಂತಹ ನಾಲೆಡ್ಜ್ ನಿಮಗೆ ಹೆಲ್ಪ್ ಆಗುತ್ತೆ. ಬಟ್ ಪ್ರಸಕ್ತವಾದಂತಹ ಸನ್ನಿವೇಶದಲ್ಲಿ ಸರ್ಕಾರದ ಈ ಒಂದು ಕ್ರಮವನ್ನ ತಿಳ್ಕೊಳ್ತಾ ನಾವು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಅಂಡ್ ಅದೇ ರೀತಿ ಏನು ಕೃಷಿ ಸಂಬಂಧಿತ 3 ಲಕ್ಷದ ಒಳಗಿನ ಲೋನ್ ಏನಿತ್ತು, ಸಾಲವನ್ನ ಏನು ಜನತೆ ಮಾಡಿದ್ರು, ಅದರ ಒಂದು ಮರುಪಾವತಿಯ ಮೇಲೆ ಕೂಡ ಮತ್ತೊಂದಷ್ಟು ದಿನ ಮುಂದೂಡಲಾಗಿದೆ. ಅಂದ್ರೆ ಆಗಸ್ಟ್ 31, ಈ ವರ್ಷ ಆಗಸ್ಟ್ 31 ಕೂಡ ಅದರ ಮರುಪಾವತಿ ಬೇಡ ಅಂತ ಹೇಳಿ ಸರ್ಕಾರ ಹೇಳಿದೆ. ಸೊ ಇದು ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಮತ್ತೊಂದು ಅಂಶವನ್ನು ನೀವು ಗಮನಿಸಲೇಬೇಕಾಗುತ್ತೆ. ನೀವು ಪ್ರತಿಯೊಂದು ಪರೀಕ್ಷೆಗಳಲ್ಲಿ ಕೂಡ ಇದರ ಕುರಿತಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ಈ ಕನಿಷ್ಠ ಬೆಂಬಲ ದರವನ್ನ ಯಾವ ರೀತಿ ಸರ್ಕಾರ ಫಿಕ್ಸ್ ಮಾಡುತ್ತೆ, ವಾಟ್ ಈಸ್ ದ ಕ್ರೈಟೀರಿಯಾ. ಸೊ ನಿಮಗೆ ಕಾಣಿಸ್ತಾ ಇದೆ, ಸರ್ಕಾರದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ರೈತ ಒಂದು ಬೆಳೆಯನ್ನ ಬೆಳೆಯುವುದಕ್ಕೆ ಎಷ್ಟು ಹಣವನ್ನ ಖರ್ಚು ಮಾಡ್ತಾನೋ ಅದಕ್ಕಿಂತ 1.5 ಪಟ್ಟು ಹೆಚ್ಚು ಹಣವನ್ನ ಅವನು ಗಳಿಸಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ ರೈತ 100 ರೂಪಾಯಿಯನ್ನ ಖರ್ಚು ಮಾಡಿಬಿಟ್ಟು ಯಾವುದೋ ಒಂದು ಬೆಳೆಯನ್ನ ಬೆಳೆದಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ 150 ರೂಪಾಯಿ ಸಿಗುವಂತಾಗಬೇಕು. ಸೊ ಅವನು ಬೆಳೆ ಸ್ಟಾರ್ಟಿಂಗ್ ಅವನು ಬೀಜವನ್ನ ಖರೀದಿ ಮಾಡುವುದರಿಂದ ಹಿಡಿದು ಉಳುಮೆ ಮಾಡುವುದರಿಂದ ಹಿಡಿದು ಕಟಾವು ಮಾಡಿ ಮಾರಾಟ ಮಾಡುವಲ್ಲಿಗೆ 100 ರೂಪಾಯಿ ಖರ್ಚು ಮಾಡ್ದ ಅಂತ ಹೇಳಿದ್ರೆ ಅವನಿಗೆ 150 ರೂಪಾಯಿ ಸಿಗಂಗಾಗಬೇಕು. 1.5 ಟೈಮ್ಸ್ ದ ಆಲ್ ಇಂಡಿಯಾ ವೆಯ್ಟೆಡ್ ಅವರೇಜ್ ಕಾಸ್ಟ್. ಸೊ ಇದು ಈ ರೀತಿ ಮೀನಿಂಗ್ ಅನ್ನು ಕೊಡುತ್ತೆ. ಸೊ ದಯವಿಟ್ಟು ಅದನ್ನ ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಪ್ರಬಂಧಗಳಲ್ಲಿ ಅಥವಾ ಬೇರೆ ಬೇರೆ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯುವಂತಹ ಸಮಯದಲ್ಲಿ ಬಳಕೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಸರ್ಕಾರದ ಒಂದು ಏಮ್ ಆಗಿರುತ್ತೆ ಯಾವಾಗಲೂ ಕೂಡ. ಅಂಡ್ ಅದೇ ರೀತಿ ಮತ್ತೊಂದು ಜನ ಕೇಳ್ತಾರೆ, MSPನೇ ಒಂಥರ MRP ತರನ ಅಂತ ಕೇಳ್ತಾರೆ. ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಏನಿದೆ, ನೀವು ಪ್ರತಿಯೊಂದು ಪೊಟ್ಟಣಗಳನ್ನ, ಆಹಾರದ ಪೊಟ್ಟಣಗಳಿರ್ಬೋದು, ಬೇರೆ ಬೇರೆ ಅಂಗಡಿಗಳಲ್ಲಿ ವಸ್ತುಗಳನ್ನ ಖರೀದಿ ಮಾಡಿದ್ರೆ ನಿಮಗೆ MRP ಕಾಣಕ್ಕೆ ಸಿಗುತ್ತೆ. ಸೊ MRP MSP ಒಂದೇನಾ ಅಂತ ಕೇಳ್ತಾರೆ. ಖಂಡಿತ ಅಲ್ಲ. MRP ಅಂತ ಹೇಳಿದ್ರೆ ಗ್ರಾಹಕನಿಗೆ ಸಿಗುವಂತಹ ಒಂದು ಬೆಲೆ. ಅಂಡ್ ಯಾವತ್ತೂ ಕೂಡ ಈ MRPಗಿಂತ ಹೆಚ್ಚಿನ ದರದಲ್ಲಿ ವಸ್ತುಗಳನ್ನ ಗ್ರಾಹಕರಿಗೆ ಮಾರಾಟ ಮಾಡುವಂತಿಲ್ಲ. ಅದು ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ರಿಟೇಲ್ ಅದು ಗರಿಷ್ಠವಾದಂತಹ ಬೆಲೆ. ಬಟ್ MSP ಅಂತಕ್ಕಂತಹದ್ದು ಲೋವರ್ ಒಂದು ಲಿಮಿಟ್, ಅಂದ್ರೆ ಕನಿಷ್ಠ ಇಷ್ಟಕ್ಕಿಂತ ಕಮ್ಮಿಗೆ ತಗೊಳಂಗಿಲ್ಲ, ಬಟ್ ಇದಕ್ಕಿಂತ ಜಾಸ್ತಿಗೆ ತಗೋಬೇಕಾಗುತ್ತೆ. ಸೊ ಹಾಗಾಗಿ ರೈತ ಫಾರ್ ಎಕ್ಸಾಂಪಲ್ ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾವೇನು ಹತ್ತಿಗೆ 5515 ರೂಪಾಯಿ ನೋಡ್ತಾ ಇದೀವಿ, ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಬಂತು ಅಂತ ಹೇಳಿದ್ರೆ ಅವನು ಪ್ರತಿ ಕ್ವಿಂಟಲ್ಗೆ 6000 ರೂಪಾಯಿಗೆ ಕೂಡ ಮಾರಾಟ ಮಾಡಬಹುದು. ಇದು ಕೇವಲ ಕನಿಷ್ಠ ಬೆಂಬಲ ಬೆಲೆ ಮಾತ್ರ. ಅದಕ್ಕಿಂತ ಕಡಿಮೆ ಬೆಲೆಗೆ ರೈತನಿಗೆ ಒಂದು ಹಣ ಸಿಕ್ತು ಅಂತ ಹೇಳಿದ್ರೆ ಈ ಒಂದು ಸರ್ಕಾರದ ಮೂಲ ಆಶಯ ಏನು, ರೈತರಿಗೆ 1.5 ಟೈಮ್ಸ್ ಹಣವನ್ನು ಕೊಡಬೇಕು ಅಂತ ಆಸೆ ಇದೆ, ಅದಕ್ಕೆ ಧಕ್ಕೆ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಅವರು ಫಿಕ್ಸ್ ಮಾಡ್ತಾರೆ. ಅಂಡ್ ಕೆಳಗಡೆ ಕೂಡ ನೋಡ್ತಾ ಇದ್ದೀರಾ, ಕೇವಲ 1.5% ಅಂತಕ್ಕಂತಹದ್ದು ಮಿನಿಮಮ್, ಕನಿಷ್ಠ. ಕೆಲವೊಂದು ಬಾರಿ ಸರ್ಕಾರ 1.5 ಟೈಮ್ಸ್ಗಿಂತನೂ ಕೂಡ ಜಾಸ್ತಿ ಹಣವನ್ನು ಫಿಕ್ಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಬೆಳೆಯನ್ನು ಬೆಳೆಯಕ್ಕೆ 100 ರೂಪಾಯಿ ಖರ್ಚಾಗುತ್ತೆ ರೈತನಿಗೆ, ಅವನಿಗೆ 180 ರೂಪಾಯಿಯಷ್ಟು ಹಣ ಸಿಗುವಂತೆಯೂ ಕೂಡ ಮಾಡಬಹುದು. ನಿಮಗೆ ಎಕ್ಸಾಂಪಲ್ ಕಾಣಿಸ್ತಾ ಇದೆ. ಪ್ರಸಕ್ತವಾಗಿ ಭಾರತದಲ್ಲಿ ಅತಿ ಹೆಚ್ಚು ಲಾಭವನ್ನ ಗಳಿಸ್ತಕ್ಕಂತಹ ಯಾವುದಾದ್ರೂ ಒಂದು ಬೆಳೆ ಇದ್ರೆ ಅದು ಬಾಜ್ರಾ. ಬಾಜ್ರಾ ಅಂದ್ರೆ ನಾವು ಕಿರುಧಾನ್ಯ ಅಥವಾ ಧಾನ್ಯ ಅಂತ ಕರಿತೀವಿ. ಇಂಗ್ಲಿಷ್ನಲ್ಲಿ ಮಿಲೆಟ್ ಅಂತ ಕೂಡ ಕರಿತೀವಿ. ಏನು ಉತ್ತರ ಕರ್ನಾಟಕದಲ್ಲಿ ಸಜ್ಜೆ ಬಳಸ್ತಾರೆ, ಸಜ್ಜೆ ರೊಟ್ಟಿ ಅಂತೆಲ್ಲ ಕೂಡ ಕರೀತಾರೆ. ಸೊ ಬಾಜ್ರಾ, ಆ ಬಾಜ್ರಾಕ್ಕೆ ವ್ಯಕ್ತಿ ಅಂದ್ರೆ ರೈತರು ಖರ್ಚು ಮಾಡಿದಕ್ಕಿಂತ 83% ಹೆಚ್ಚು ಹಣವನ್ನ MSP ಆಗಿ ಗುರುತಿಸಲಾಗಿದೆ. ಸೊ ಅಷ್ಟೊಂದು ಲಾಭವನ್ನು ಗಳಿಸ್ತಾರೆ. ಅದೇ ರೀತಿ ಉದ್ದಿನ ಕಾಳಿರಬಹುದು, ಅದೇ ರೀತಿ ಮೆಕ್ಕೆಜೋಳ ಇರಬಹುದು, ಅವಕ್ಕೂ ಕೂಡ 58% ಮತ್ತೆ 53%. ಸೊ ಫಾರ್ ಎಕ್ಸಾಂಪಲ್ 100 ರೂಪಾಯಿ ಖರ್ಚು ಮಾಡಿದ್ರು ಅಂತ ಹೇಳಿದ್ರೆ 158 ರೂಪಾಯಿ ಬರಬೇಕು. ಆ ರೀತಿಯಾಗಿ ಇದನ್ನ ಫಿಕ್ಸ್ ಮಾಡಲಾಗಿದೆ. ಉಳಿದಂತಹ ಬೇರೆ ಬೆಲೆಗಳಿಗೆ ಕನಿಷ್ಠ 100 ರೂಪಾಯಿಗೆ 150 ರೂಪಾಯಿ ಅಂತೆ 1.5 ಟೈಮ್ಸ್ ಅದರ ಒಂದು ಖರ್ಚನ್ನ ಕನಿಷ್ಠ ಬೆಂಬಲ ಬೆಲೆಯನ್ನಾಗಿ ಇಡಲಾಗಿದೆ.
ಅಂಡ್ ಕೆಲವರು ಕೇಳ್ತಾರೆ ಕನಿಷ್ಠ ಬೆಂಬಲ ಬೆಲೆಯನ್ನು ಫಿಕ್ಸ್ ಮಾಡಿದ ತಕ್ಷಣ ರೈತರಿಗೆ ಫುಲ್ ಸಿಂಪಲ್ ಆಗಬೇಕಾಗುತ್ತೆ, ಯಾಕೆ ರೈತರು ಇನ್ನೂ ಕೂಡ ಸಂಕಷ್ಟದಲ್ಲಿದ್ದಾರೆ? ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಈ MSP ಅಂತಕ್ಕಂತಹದ್ದು ಕೇವಲ ಕಾಗದದ ಮೇಲಿರುತ್ತೆ. ಎಲ್ಲಿವರೆಗೂ ಸರ್ಕಾರ ತಾನೇ ಸ್ವತಃ ಕೇಂದ್ರಗಳನ್ನ ತೆರೆದುಬಿಟ್ಟು ರೈತರಿಂದ ಈ ಒಂದು ಮಾಲನ್ನ ಖರೀದಿ ಮಾಡಲ್ಲ, ಅಲ್ಲಿವರೆಗೂ ಕೂಡ MSP ಅಂತಕ್ಕಂತಹದ್ದು ಕೇವಲ ಕಾಗದದ ಮೇಲಿರುತ್ತೆ, ಓನ್ಲಿ ಆನ್ ಪೇಪರ್. ಬಿಕಾಸ್ ಸರ್ಕಾರ ಅಂತೂ ಫಿಕ್ಸ್ ಮಾಡಿದೆಯಪ್ಪ. ಫಾರ್ ಎಕ್ಸಾಂಪಲ್ ಯಾವುದು ನಮ್ಮ ಪ್ಯಾಡಿ ಭತ್ತದ ಮೇಲೆ 1868 ರೂಪಾಯಿ ಫಿಕ್ಸ್ ಮಾಡಿದೆ. ಬಟ್ ಮಾರುಕಟ್ಟೆಗೆ ರೈತ ಬೆಳೆಯನ್ನು ತೆಗೆದುಕೊಂಡು ಹೋದಾಗ ವ್ಯಾಪಾರಿ ಕೇಳ್ತಾನೆ ಕೇವಲ 1500 ರೂಪಾಯಿ ಪರ್ ಕ್ವಿಂಟಲ್. ಸೊ ಎಲ್ಲರೂ ಕೂಡ 1500 ರೂಪಾಯಿ ಕೇಳ್ತಾ ಇದ್ದಾರೆ. ಅವಾಗ ರೈತ ವಿಧಿ ಇಲ್ಲದೆ ಮೂಲ ಕನಿಷ್ಠ ಬೆಂಬಲ ಬೆಲೆಗಿಂತನೂ ಕೂಡ ಕಡಿಮೆ ಬೆಲೆಗೆ ಆತ ಮಾರಾಟ ಮಾಡಿಬಿಟ್ಟು ವಾಪಸ್ ಬರಬೇಕಾಗುತ್ತೆ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಅದೇ ಒಂದು ವೇಳೆ ಸರ್ಕಾರ ತಾನೇ ಒಂದು ಕೇಂದ್ರವನ್ನು ತೆಗೆದುಬಿಟ್ಟು 1868 ರೂಪಾಯಿಗೆ ಎಲ್ಲಾ ರೈತರಿಂದ ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ ರೈತನಿಗೆ ಇದರ ಲಾಭ ಸಿಗ್ತಾ ಇತ್ತು. ಸೊ ಇದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಕೃಷಿ ಸಂಬಂಧಿತ ಮತ್ತು ರೈತರ ಬವಣೆಯ ಕುರಿತಾಗಿ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇರುತ್ತೆ. ಮೇನ್ಸ್ ಪರೀಕ್ಷೆಗಳಲ್ಲಿ, PSI ಎಸ್ಸೆಗಳಲ್ಲಿ, ಪ್ರಬಂಧಗಳಲ್ಲಿ ಕೇಳ್ತಾ ಇರ್ತಾರೆ. ಸೊ ಸಂಪೂರ್ಣವಾದಂತಹ ಒಂದು ವ್ಯೂ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಎರಡನೇ ಸುದ್ದಿ ನೋಡ್ತಾ ಹೋಗೋಣ. ಮೂಡೀಸ್ ಡೌನ್ಗ್ರೇಡ್ಸ್ ಇಂಡಿಯಾಸ್ ರೇಟಿಂಗ್. ನೋಡಿ, ಹಿಂದೆ ಕೂಡ ನಾನು ಕ್ಲಾಸಲ್ಲಿ ಹೇಳಿದ್ದೇನೆ, ಮೂಡೀಸ್ ಅಂತಕ್ಕಂತಹದ್ದು ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಹಣಕಾಸು ರೇಟಿಂಗ್ ಸಂಸ್ಥೆ. ಪ್ರಪಂಚದ ಬೇರೆ ಬೇರೆ ಸರ್ಕಾರಗಳಿರಬಹುದು ಅಥವಾ ಪ್ರಪಂಚದ ಬೇರೆ ಬೇರೆ ಖಾಸಗಿ ಕಂಪನಿಗಳಿರಬಹುದು, ಅವುಗಳ ರೇಟಿಂಗ್ ಅನ್ನ ಕೊಡ್ತಾ ಹೋಗ್ತಾರೆ. ರೇಟಿಂಗ್ ಅಂತ ಹೇಳಿದ್ರೆ ಅವುಗಳ ಸ್ಥಿತಿಗತಿ ಯಾವ ರೀತಿ ಇದೆ ಹಣಕಾಸಿನ ದೃಷ್ಟಿಕೋನದಿಂದ. ಸೊ ಇತ್ತೀಚೆಗೆ ನಮ್ಮ ದೇಶದ ಹಣಕಾಸಿನ ಪರಿಸ್ಥಿತಿ ಹದಗೆಡ್ತಾ ಇರತಕ್ಕಂತಹದ್ದು ಎಲ್ಲರಿಗೂ ಗೊತ್ತಿದೆ. ಅದನ್ನ ಅಕ್ನಾಲೆಡ್ಜ್ ಮಾಡಿರತಕ್ಕಂತಹ ಮೂಡೀಸ್ ಅನ್ನುವಂತಹ ಅಂತಾರಾಷ್ಟ್ರೀಯ ಸಂಸ್ಥೆ ಭಾರತದ ರೇಟಿಂಗ್ ಅನ್ನ BAA2 ಇಂದ BAA3ಗೆ ಇಳಿಸ್ಬಿಟ್ಟಿದೆ. ಎಲ್ಲರೂ ಕೂಡ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. BAE-AA3 ನಾನು ಮಾರ್ಕ್ ಮಾಡಿ ಕೂಡ ತೋರಿಸಿದ್ದೇನೆ. BAA3 ಇದು ಮೂಡೀಸ್ ನಲ್ಲಿ ಇರತಕ್ಕಂತಹ ಅತ್ಯಂತ ಕಳಪೆ ರೇಟಿಂಗ್. ಅವರ ಒಂದು ಇನ್ವೆಸ್ಟ್ಮೆಂಟ್ ಗ್ರೇಡ್ ನಲ್ಲಿ ಇರತಕ್ಕಂತಹ ಅತ್ಯಂತ ಕಳಪೆ ರೇಟಿಂಗ್ ಅದನ್ನ ಭಾರತಕ್ಕೆ ಕೊಡಲಾಗಿದೆ. ಬಿಕಾಸ್ ನಮ್ಮ ಹಣಕಾಸಿನ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಅದನ್ನ ಮನಗಂಡಿರ್ತಕ್ಕಂತಹ ಮೂಡೀಸ್ ಇಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಸೊ BAA2 ಇಂದ BAA3ಗೆ ಬಂದಿದೆ. ಸೊ ಅದು ಬಹಳ ಇಂಪಾರ್ಟೆಂಟ್. ಮೂಡೀಸ್ ಅಂತಕ್ಕಂತಹದ್ದು ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ಇರತಕ್ಕಂತಹ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದು ಸೇವಾ ಸಂಸ್ಥೆ ಅಂತಾನೆ ಹೇಳಬಹುದು. ಅದೇ ರೀತಿ ಅವರು ಭಾರತೀಯ GDP ಕುರಿತು ಕೂಡ ಹೇಳಿದ್ದಾರೆ. ನೋಡಿ, ಇಲ್ಲಿ 4% ಅಂತ ಕಾಣಿಸ್ತಾ ಇದೆ. ಬಹಳ ಜನ ಅನ್ಕೊಂತಾರೆ 4% ಗ್ರೋತ್ ಆಗಬಹುದು ಅಂತೇಳಿ. ಬಟ್ ನೋಡಿ, ಇಲ್ಲಿ ಕಾಂಟ್ರಾಕ್ಟ್ ಅಂತ ಅವರೊಂದು ವರ್ಣನೆ ಹೇಳಿದ್ದಾರೆ. ಕಾಂಟ್ರಾಕ್ಟಿಂಗ್, ಇಂಗ್ಲಿಷ್ ನಲ್ಲಿ ಕಾಂಟ್ರಾಕ್ಟ್ ಅಂತ ಅಂದ್ರೆ ಏನು? ಸಂಕುಚಿತಗೊಳ್ಳುವುದು. ಸೊ ನಮ್ಮ GDP 4% ಅಭಿವೃದ್ಧಿ ಆಗಲ್ಲ, ಬದಲಾಗಿ 4% ಸಂಕುಚನೆಗೊಳ್ಳುತ್ತೆ, ಅಂದ್ರೆ ಸಣ್ಣದಾಗುತ್ತೆ. ಸೊ ನಾವು ಅದನ್ನ -4% ಅಂತ ಕರಿಬಹುದು. ಸೊ ನಮ್ಮ ಆರ್ಥಿಕತೆ ಕೆಳಗೆ ಹೋಗುತ್ತೆ, 0ಗಿಂತನೂ ಕೂಡ ಕಮ್ಮಿ ಬಂದ್ಬಿಟ್ಟು -4% ಆಗುತ್ತೆ. ಬಟ್ ಮುಂದಿನ ವರ್ಷ ಉತ್ತಮವಾದಂತಹ ಒಂದು ಸಾಧನೆ ತೋರಿಸ್ಬಿಟ್ಟು 8.7% ನಷ್ಟು ನಮ್ಮ ಒಂದು ಹಣಕಾಸು ವ್ಯವಸ್ಥೆ ಇರಬಹುದು ಅಂತ ಮೂಡೀಸ್ ಹೇಳ್ತಾ ಹೋಗುತ್ತೆ. ಸೊ ಈ ಅಂತಾರಾಷ್ಟ್ರೀಯ ಈ ಸಂಸ್ಥೆಗಳೇನಿದ್ದಾವೆ, ರೇಟಿಂಗ್ ಸಂಸ್ಥೆಗಳು, ಇವುಗಳು ನೀಡತಕ್ಕಂತಹ ವರದಿಗಳು ಬಹಳ ಪ್ರಮುಖವಾಗಿರುತ್ತೆ. ಮುಂದಿನ ಸುದ್ದಿ ನೋಡೋಣ. ಹಾಂಗ್ಕಾಂಗ್ ಬ್ಯಾನ್ಸ್ ತಿಯಾನನ್ಮೆನ್ ವಿಸಿಲ್ ಫಾರ್ ಫಸ್ಟ್ ಟೈಮ್ ಇನ್ 30 years. ನೋಡಿ, ಇದು ಹಾಂಗ್ಕಾಂಗ್ನಲ್ಲಿ ನಡೀತಿರ್ತಕ್ಕಂತಹ ಪ್ರಜಾಪ್ರಭುತ್ವದ ಕಗ್ಗೊಲೆಗೆ ಮತ್ತೊಂದು ನಿದರ್ಶನ ಅಂತಾನೆ ಹೇಳಬಹುದು. ಬಿಕಾಸ್ ತಿಯಾನನ್ಮೆನ್ ಅಂತಕ್ಕಂತಹ ಒಂದು ಭೀಕರ ಘಟನೆ 1989ನೇ ಇಸ್ವಿಯಲ್ಲಿ 1989ನಲ್ಲಿ ಚೀನಾ ದೇಶದ ರಾಜಧಾನಿ ಬೀಜಿಂಗ್ ನಲ್ಲಿ ನಡೆದಿರುತ್ತೆ. ಸೊ ಬೀಜಿಂಗ್ ನಮ್ಮೆಲ್ಲರೂ ಕೂಡ ಗೊತ್ತು, ಮಾಯಾನಗರಿ ಚೀನಾ ದೇಶದ ರಾಜಧಾನಿ. ಬಟ್ ಅದಕ್ಕೆ ಕೂಡ ಒಂದು ಕರಾಳ ಇತಿಹಾಸ ಇದೆ. 1989ನೇ ತಾರೀಕು ಜೂನ್ ತಿಂಗಳಿನ ಶುರುವಿನಲ್ಲಿ, ಅಂದ್ರೆ 4th of June, ಈ ಒಂದು ತಿಂಗಳಿನಲ್ಲಿ ಒಂದು ದೊಡ್ಡ ಭೀಕರ ಒಂದು ದಂಗೆ ಉಂಟಾಗುತ್ತೆ. ಅಂದಿನ ದಿನದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು, ಚೀನಾ ದೇಶದ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಅಂದಿನ ಚೀನಾ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿರ್ತಾರೆ. ನಮ್ಮ ಚೀನಾ ದೇಶದಲ್ಲೂ ಕೂಡ ಪ್ರಜಾಪ್ರಭುತ್ವ ಬೇಕು ಅನ್ನುವುದು ಅವರ ಒಂದು ಒಕ್ಕೂರಿನ ಆಗ್ರಹವಾಗಿರುತ್ತೆ. ಬಟ್ ಅದಕ್ಕೆ ಚೀನಾ ಸರ್ಕಾರ ವಿರೋಧ ವ್ಯಕ್ತಪಡಿಸುತ್ತೆ. ಹುಡುಗರ ಡಿಮ್ಯಾಂಡ್ ಇಷ್ಟೇ ಆಗಿರುತ್ತೆ, ಸ್ಟೂಡೆಂಟ್ಸ್ ಡಿಮ್ಯಾಂಡ್ ಏನಪ್ಪಾ ಅಂತ ಹೇಳಿದ್ರೆ ಚೀನಾದಲ್ಲಿ ಪ್ರಜಾಪ್ರಭುತ್ವವನ್ನು ಜಾರಿಗೆ ತರಬೇಕು, ಹಕ್ಕುಗಳನ್ನ ರಿಸ್ಟೋರ್ ಮಾಡಬೇಕು, ಸಿವಿಲ್ ರೈಟ್ಸ್ ಅಥವಾ ನಾಗರಿಕ ಹಕ್ಕು ಅಂತ ಏನ್ ಕರಿತೀವಿ ಅವುಗಳಿಗೆ ಪ್ರಾತಿನಿಧ್ಯವನ್ನ ಕೊಡಬೇಕು ಅಂತ ಕೇಳ್ಕೊಂಡಿರ್ತಾರೆ. ಬಟ್ ಅಂದಿನ ದಮನಕಾರಿ ಸರ್ಕಾರ ಏನು ಅಸ್ತಿತ್ವದಲ್ಲಿತ್ತು, ಅವರು ಈ ವಿದ್ಯಾರ್ಥಿಗಳ ಬವಣೆಯನ್ನ ಕೇಳುವ ಬದಲು ಅವರ ಕಗ್ಗೊಲೆಯನ್ನ ಮಾಡ್ತಾರೆ. ಸೊ ನೀವು ನೋಡ್ತಾ ಇದ್ದೀರಾ, ಸುಮಾರು 1000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಈ ಒಂದು ತಿಯಾನನ್ಮೆನ್ ಸ್ಕ್ವೇರ್ ಘಟನೆಯಲ್ಲಿ ಮೃತಪಡ್ತಾರೆ. ನಾನು ಕೂಡ ಹಿಂದೆ ಈ ಒಂದು ಘಟನೆ ಬಗ್ಗೆ ಹೇಳಿದ್ದೇನೆ. ತಿಯಾನನ್ಮೆನ್ ಸ್ಕ್ವೇರ್ ಅಂತ ಕರಿತೀವಿ. ಸ್ಕ್ವೇರ್ ಅಂತ ಹೇಳಿದ್ರೆ ಯಾವ ರೀತಿ ನಮ್ಮ ದೇಶದಲ್ಲಿ ಸರ್ಕಲ್ ಅಥವಾ ವೃತ್ತ ಅಂತ ಕರಿತೀವೋ, ಅಶೋಕ ವೃತ್ತ, ಬೇರೆ ಬೇರೆ ವೃತ್ತ, ರಿಚ್ಮಂಡ್ ಸರ್ಕಲ್ ಅಂತ ಎಲ್ಲ ಕರಿತೀವೋ, ಅದೇ ರೀತಿ ಚೀನಾದಲ್ಲಿ ಸ್ಕ್ವೇರ್ ಅಂತ ಕರೀತಾರೆ.
ಚೀನಾ ಮಾತ್ರವಲ್ಲ, ಬೇರೆ ಬೇರೆ ದೇಶಗಳಲ್ಲಿ, ಅಮೆರಿಕದಲ್ಲೂ ಕೂಡ ಮ್ಯಾಡಿಸನ್ ಸ್ಕ್ವೇರ್ ಕಂಡು ಬರುತ್ತೆ. ಅದೇ ರೀತಿ ಚೀನಾದ ತಿಯನನ್ಮೆನ್ ಸ್ಕ್ವೇರ್ನಲ್ಲಿ ಈ ಘಟನೆ ನಡೆದಿತ್ತು. ಸೊ ಸಾವಿರಾರು ವಿದ್ಯಾರ್ಥಿಗಳು ಮೃತಪಟ್ಟಿದ್ರು. ಒಂದು ಮತ್ತೆ ನೆನ್ಪಿಟ್ಕೊಳ್ಳಿ, ಇಡೀ ಚೀನಾದಲ್ಲಿ 1989ರ ಈ ಘಟನೆಯ ನಂತರ ಇಡೀ ದೇಶದ ಜನತೆಯ ಮತ್ತು ಹೊಸದಾಗಿ ಹುಟ್ಟತಕ್ಕಂತಹ ಮಕ್ಕಳ ಬ್ರೈನ್ ವಾಶ್ ಮಾಡಲಾಯಿತು. ಅಲ್ಲಿನ ನಿಮಗೆ ಗೊತ್ತಿರೋ ರೀತಿ ಚೀನಾದಲ್ಲಿ ಮೀಡಿಯಾಗಳಿಗೆ ಸ್ವತಂತ್ರತೆ ಇಲ್ಲ. ಅಲ್ಲಿನ ಎಲ್ಲ ಪ್ರಮುಖ ಸುದ್ದಿ ಸಂಸ್ಥೆಗಳು ಕೂಡ ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಟ್ಟಿದ್ದಾವೆ. ಅವು ಸರ್ಕಾರ ಹೇಳುವಂತಹ ವಾಕ್ಯವನ್ನೇ ಜನರಿಗೆ ತೋರಿಸ್ತವೆ. ಸೊ ಅಲ್ಲಿ ಮೀಡಿಯಾ ಫ್ರೀಡಮ್, ಸ್ವತಂತ್ರ ಮೀಡಿಯಾ ಅಥವಾ ಸ್ವತಂತ್ರ ಮಾಧ್ಯಮ ನಿಮಗೆ ಕಂಡು ಬರಲ್ಲ. ಸ್ವತಂತ್ರ ಮಾಧ್ಯಮ ಅಂತಕ್ಕಂತಹದ್ದು ಡೆಮಾಕ್ರಸಿಯ ಒಂದು ಪಿಲ್ಲರ್ ಅಂತಾನೆ ಕರಿಬಹುದು, ಅಥವಾ ಈ ಏನು ಪ್ರಜಾಪ್ರಭುತ್ವದ ಒಂದು ಪಿಲ್ಲರ್. ಬಟ್ ಚೀನಾ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲದೆ ಇರೋ ಕಾರಣದಿಂದ ಅಲ್ಲಿನ ಮಾಧ್ಯಮಗಳಿಗೆ ಸ್ವಾತಂತ್ರ್ಯ ಇಲ್ಲ. ಸೊ ಹಾಗಾಗಿ ಇವು ಈ ಒಂದು ಸಂಪೂರ್ಣ ಘಟನೆಯನ್ನ ಮುಚ್ಚಿ ಹಾಕಿದ್ದಾವೆ. ಇವತ್ತಿಗೂ ಕೂಡ ಇಡೀ ಚೀನಾ ದೇಶದಲ್ಲಿ ಈ ತಿಯನನ್ಮೆನ್ ಸ್ಕ್ವೇರ್ ಪರವಾದಂತಹ ರ್ಯಾಲಿಗಳನ್ನ ಅಥವಾ ಆನಿವರ್ಸರಿಯನ್ನ ಆಚರಣೆ ಮಾಡುವ ಯಾವುದಾದ್ರೂ ಒಂದು ಸ್ಥಳ ಇದ್ರೆ ಅದು ಕೇವಲ ಹಾಂಗ್ಕಾಂಗ್ ಮಾತ್ರ. ಹಾಂಗ್ಕಾಂಗ್ ಅನ್ನು ಹೊರತುಪಡಿಸಿ ಚೀನಾ ದೇಶದ ಯಾವುದೇ ಭಾಗದಲ್ಲಿ ಇದರ ಪರವಾದಂತಹ ರ್ಯಾಲಿಗಳನ್ನ ಏನೂ ಕೂಡ ಮಾಡುವಂತಿಲ್ಲ. ಬಟ್ ಈಗ ಪ್ರಪ್ರಥಮ ಬಾರಿಗೆ ಹಾಂಗ್ಕಾಂಗ್ನಲ್ಲೂ ಕೂಡ ತಿಯನನ್ಮೆನ್ ಸ್ಕ್ವೇರ್ ಅದರ ಒಂದು ಆನಿವರ್ಸರಿ ಏನಿದೆ, ವಾರ್ಷಿಕೋತ್ಸವ, ಅದನ್ನ ಆಚರಣೆ ಮಾಡುವುದರ ಮೇಲೆ ನಿರ್ಬಂಧನೆ ಹೇರಲಾಗಿದೆ. ನೋಡಿ, ನಿರ್ಬಂಧನೆ ಹೇರುವುದಕ್ಕೆ ಅಲ್ಲಿನ ಪೊಲೀಸರು ಕೊಟ್ಟಿರತಕ್ಕಂತಹ ಕಾರಣ ಕೊರೋನಾ ವೈರಸ್ ಇರುವ ಕಾರಣ ಅಂತೇಳಿ. ಬಟ್ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಹಾಂಗ್ಕಾಂಗ್ನ ಮೇಲೂ ಕೂಡ ತನ್ನ ದಮನಕಾರಿ ನೀತಿಯನ್ನ ಹೇರಬೇಕು ಅನ್ನೋ ಉದ್ದೇಶದಿಂದ ಚೀನಾದ ಸರ್ಕಾರ ಇಂತಹ ಕ್ರಮಕ್ಕೆ ಮುಂದಾಗಿದೆ. ಇದು ಕೂಡ ಸಾಕಷ್ಟು ಟೀಕೆಗೆ ವ್ಯಕ್ತವಾಗ್ತಿದೆ. ಸೊ ನಮಗೆ ಗೊತ್ತಿರಬೇಕಾದಂತಹ ವಿಚಾರ ತಿಯನನ್ಮೆನ್ ಸ್ಕ್ವೇರ್ ಅದು ಯಾವಾಗ ನಡೀತು, ಯಾಕೆ ನಡೀತು, ಅದರ ಸಂಪೂರ್ಣ ವಿಷಯ ಗೊತ್ತಿರಬೇಕಾಗುತ್ತೆ. ಅಂಡ್ ಮುಂದಿನ ಸ್ಲೈಡ್ನಲ್ಲಿ ಒಂದು ಫೋಟೋವನ್ನು ತೋರಿಸ್ತೀನಿ, ದಯವಿಟ್ಟು ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿ. ಸೊ ನೀವೇನು ಫೋಟೋ ನೋಡ್ತಾ ಇದ್ದೀರಾ, ಇದು 1989-90ರ ಸಮಯದಲ್ಲಿ ಇಡೀ ಪ್ರಪಂಚದ ಮನಸ್ಸಾಕ್ಷಿಯನ್ನ ಕಲಕದಂತಹ ಒಂದು ದೃಶ್ಯ. ಇವೆಲ್ಲ ಏನ್ ನೋಡ್ತಾ ಇದ್ದೀರಾ, ಇದು ಸಂಪೂರ್ಣ ಮಿಲಿಟರಿ ಟ್ಯಾಂಕರ್ಸ್, ಚೀನಾ ದೇಶದ ಮಿಲಿಟರಿಗೆ ಸಂಬಂಧಪಟ್ಟಂತಹ ಟ್ಯಾಂಕರ್ಸ್. ಇಲ್ಲಿ ನಿಮಗೆ ಕಾಣಿಸ್ತಾ ಇರತಕ್ಕಂತಹದ್ದು ಒಬ್ಬ ವಿದ್ಯಾರ್ಥಿ. ಯಾವ ರೀತಿ ಒಬ್ಬ ವಿದ್ಯಾರ್ಥಿ ಧೈರ್ಯದಿಂದ ಚೀನಾ ಸೇನೆ ಏನು ಆ ತಿಯನನ್ಮೆನ್ ವೃತ್ತಕ್ಕೆ ನುಗ್ಗುತ್ತೆ ಅದನ್ನ ಧೈರ್ಯವಾಗಿ ಎದುರಿಸಿ ನಿಂತಿದ್ದಾನೆ. ಸೊ ದಯವಿಟ್ಟು ಗಮನಿಸಬೇಕು ಯಾವ ರೀತಿ ಒಂದು ಸಾವಿರಾರು ಜನ ವಿದ್ಯಾರ್ಥಿಗಳು ಪ್ರಜಾಪ್ರಭುತ್ವದ ಒಂದು ಹೋರಾಟದಲ್ಲಿ ಪ್ರಾಣವನ್ನ ತೆತ್ತರು. ಈ ಒಂದು ದೃಶ್ಯ ನಿಮಗೆ ಬಹಳ ಚೆನ್ನಾಗಿ ತೋರಿಸುತ್ತೆ. ಒಂದು ಭಾಗದಲ್ಲಿ ಸರ್ಕಾರದ ದಮನಕಾರಿ ನೀತಿ, ಮತ್ತೊಂದು ಭಾಗದಲ್ಲಿ ಜನರ ಹಕ್ಕಿಗೆ ಹೋರಾಡ್ತಿರ್ತಕ್ಕಂತಹ ಒಬ್ಬ ಯುವ ವಿದ್ಯಾರ್ಥಿ. ಸೊ ಇದು ಪ್ರಪಂಚದ ಬೇರೆ ಬೇರೆ ದೇಶಗಳ ಒಂದು ಸ್ಥಿತಿಯನ್ನು ತೋರಿಸುತ್ತೆ. ಬಟ್ ನಾವೆಲ್ಲರೂ ಕೂಡ ಅದೃಷ್ಟ ಪಡ್ಕೊಂಡಿದೀವಿ ಅಂತ ಹೇಳಬೇಕು, ಬಿಕಾಸ್ ನಮ್ಮ ದೇಶದಲ್ಲಿ ಇಂತಹ ಒಂದು ವ್ಯವಸ್ಥೆ ಜಾರಿಯಲ್ಲಿಲ್ಲ. ಸೊ ಇದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ವರ್ಣಭೇದ ನೀತಿ ಸಲ್ಲ ಅಂತ ಈ ಒಂದು ಸಂಪಾದಕೀಯ ಹೇಳುತ್ತೆ. ಸೊ ವರ್ಣಭೇದ ನೀತಿ ಬಗ್ಗೆ ಈಗ ಮತ್ತೊಮ್ಮೆ ಈ ಒಂದು ವಿವಾದ ಮುನ್ನೆಲೆಗೆ ಬಂದಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಮೆರಿಕದಲ್ಲಿ ನಡೀತಿರ್ತಕ್ಕಂತಹ ಪ್ರತಿಭಟನೆಗಳು. ನಾನು ನಿನ್ನೆ ಕ್ಲಾಸಲ್ಲಿ ಕೂಡ ಹೇಳಿದ್ದೇನೆ, ಇತ್ತೀಚೆಗಷ್ಟೇ ಅಮೆರಿಕ ದೇಶದಲ್ಲಿ ಒಬ್ಬ ವ್ಯಕ್ತಿ ಮೃತಪಡ್ತಾರೆ. ಆಫ್ರಿಕಾ ಮೂಲದ ವ್ಯಕ್ತಿ ಅನ್ನೋಕ್ಕಿಂತನೂ ಆಫ್ರಿಕನ್ ಅಮೆರಿಕನ್ ಅಂದ್ರೆ ಒಬ್ಬ ಕಪ್ಪು ವರ್ಣೀಯ ವ್ಯಕ್ತಿ ಜಾರ್ಜ್ ಫ್ಲಾಯ್ಡ್ ಅನ್ನುವಂತಹ ಒಬ್ಬ ವ್ಯಕ್ತಿ ಮೃತಪಡ್ತಾರೆ. ಬಟ್ ಅವರ ಸಾವಿಗೆ ಅಲ್ಲಿನ ಪೊಲೀಸರು ನೀಡಿದಂತಹ ಒಂದು ದೈಹಿಕ ಹಿಂಸೆಯೇ ಕಾರಣ ಅಂತ ಹೇಳಿ ಅಲ್ಲಿನ ಜನತೆ ಆರೋಪ ಮಾಡ್ತಿದ್ದಾರೆ. ಸ್ಪೆಷಲಿ ಅಲ್ಲಿನ ಕಪ್ಪು ವರ್ಣೀಯರು ಅಥವಾ ಆಫ್ರಿಕನ್ ಅಮೆರಿಕನ್ಸ್ ವಾದವನ್ನ ಮಾಡ್ತಿದ್ದಾರೆ. ಸೊ ಹಾಗಾಗಿ ಭಾರಿ ಪ್ರತಿಭಟನೆ ಅಮೆರಿಕಾದಾದ್ಯಂತ ನಡೀತಾ ಇದೆ. ಇದು ಯಾವುದೇ ಚಿಕ್ಕ ಪ್ರತಿಭಟನೆ ಅಲ್ಲ, ಬಿಕಾಸ್ ಅಮೆರಿಕಾದಾದ್ಯಂತ ಸುಮಾರು 40 ಪ್ರಮುಖ ನಗರಗಳಲ್ಲಿ ಫುಲ್ ಕರ್ಫ್ಯೂ, ಸಂಪೂರ್ಣ ಕರ್ಫ್ಯೂವನ್ನ ವಿಧಿಸಲಾಗಿದೆ. ಅಂಡ್ ನೆನ್ನೆ ನೀವು ನೋಡಬೇಕು, ಈವನ್ ಅಮೆರಿಕ ಅಧ್ಯಕ್ಷರ ಅಧಿಕೃತ ನಿವಾಸವಾಗಿರತಕ್ಕಂತಹ ವೈಟ್ ಹೌಸ್ ಏನಿದೆ, ಶ್ವೇತಭವನ ಅಂತ ನಾವೇನು ಕರಿತೀವಿ, ವೈಟ್ ಹೌಸ್, ಅದರ ಮುಂದೆಯೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಹೋರಾಟವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನ ಈ ವೈಟ್ ಹೌಸ್ ನಲ್ಲಿ ಇರತಕ್ಕಂತಹ ಒಂದು ಬಂಕರ್ನಲ್ಲಿ ಇಡಲಾಗಿತ್ತು. ಬಂಕರ್ ಅಂತ ಹೇಳಿದ್ರೆ ಒಂದು ಭೂಮಿಯ ಸ್ವಲ್ಪ ಆಳದಲ್ಲಿರ್ತಕ್ಕಂತಹ ಒಂದು ಅಡಗುತಾಣ, ಅಲ್ಲಿ ಅವ್ರನ್ನ ಸುರಕ್ಷತೆಯಿಂದ ಇಡಲಾಗಿತ್ತು ಅಂತ ಕೂಡ ಹೇಳ್ತಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಅಂಡ್ ಇಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಅವರು ಹೇಳಿದ್ದಾರೆ, ಬಿಕಾಸ್ ಡೊನಾಲ್ಡ್ ಟ್ರಂಪ್ ಸ್ವಲ್ಪ ಕರಿಯರ ವಿರುದ್ಧವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಈ ಬ್ಲ್ಯಾಕ್ ಪೀಪಲ್ ವಿರುದ್ಧ ಅಂತ ಕೂಡ ಹೇಳಲಾಗುತ್ತೆ. ಸೊ ಹಾಗಾಗಿ ಆ ಕುರಿತಾಗಿ ಒಂದು ರಿಪೋರ್ಟ್ ಹೇಳುತ್ತೆ. ಅಂಡ್ ಕೆಳಗಡೆ ಕೂಡ ನೋಡ್ತಾ ಇದ್ದೀರಾ, ಕೇವಲ ಕಪ್ಪು ವರ್ಣೀಯರು ಮಾತ್ರವಲ್ಲ, ಬದಲಾಗಿ ಹಿಸ್ಪ್ಯಾನಿಕ್ಸ್ ಅನ್ನುವಂತಹ ಒಂದು ಸಮುದಾಯವನ್ನು ಕೂಡ ಅಮೆರಿಕದಲ್ಲಿ ಸ್ವಲ್ಪ ತಾರತಮ್ಯದ ದೃಷ್ಟಿಯಿಂದ ನೋಡಲಾಗುತ್ತೆ. ಸ್ಪೆಷಲಿ ಈ ಕೊರೋನಾ ವೈರಸ್ ಸಮಯದಲ್ಲಿ ಕಪ್ಪು ವರ್ಣೀಯರು ಮತ್ತು ಹಿಸ್ಪ್ಯಾನಿಕ್ ಪೀಪಲ್ ಈ ಎರಡು ಸಮುದಾಯಗಳಿಗೆ ಸೂಕ್ತವಾದಂತಹ ಚಿಕಿತ್ಸೆ ಮತ್ತು ಸೌಲಭ್ಯ ಸಿಗಲಿಲ್ಲ ಅಂತ ಹೇಳಿ ಅಲ್ಲಿನ ಒಂದು ಜನತೆಯ ಆರೋಪ ಆಗಿದೆ. ಸೊ ಹಿಸ್ಪ್ಯಾನಿಕ್ಸ್ ಅಂದ್ರೆ ಯಾರು ಅಂತ ಕೂಡ ನಾವು ತಿಳ್ಕೊಳ್ಳೋಣ, ಬಿಕಾಸ್ ನಮಗೆ ಗೊತ್ತಿರಬೇಕಾಗುತ್ತೆ ಪ್ರಪಂಚದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಜನಾಂಗಗಳು, ಸಮುದಾಯಗಳು ವಾಸವಾಗಿರ್ತವೆ, ಅವುಗಳ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಸೊ ಹಿಸ್ಪ್ಯಾನಿಕ್ ಅಂದ್ರೆ ಬಹಳ ಸಿಂಪಲ್, ಯಾರೆಲ್ಲ ಸ್ಪ್ಯಾನಿಷ್ ಭಾಷೆಯನ್ನ ಮಾತಾಡ್ತಾರೆ, ತಮ್ಮ ಮಾತೃಭಾಷೆಯನ್ನಾಗಿ
ಸ್ಪೇನ್ನ ಅಧಿಕೃತ ಭಾಷೆಯಾಗಿರ್ತಕ್ಕಂತಹ ಸ್ಪ್ಯಾನಿಷಲ್ಲಿ ಮಾತಾಡ್ತಾರೆ, ಅವ್ರನ್ನ ನಾವು ಹಿಸ್ಪ್ಯಾನಿಕ್ ಅಂತ ಕರಿತೀವಿ. ಹಿಸ್ಪ್ಯಾನಿಕ್ ಅಥವಾ ಲ್ಯಾಟಿನ್ ಅಮೆರಿಕನ್ಸ್ ಅಥವಾ ಲ್ಯಾಟಿನೋಸ್ ಅಂತ ಕೂಡ ಅವ್ರನ್ನ ಕರೆಯಲಾಗುತ್ತೆ. ಅದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ವಿಚಾರ. ಸೊ ಅವರಿಗೂ ಕೂಡ ಅಮೆರಿಕದಲ್ಲಿ ತಾರತಮ್ಯವನ್ನು ಮಾಡಲಾಗ್ತಾ ಇದೆ. ಆ್ಯಂಡ್ ಅಮೆರಿಕ ಅಂತಕ್ಕಂತಹದ್ದು ಪ್ರಪಂಚದ ದೊಡ್ಡಣ್ಣ ಅಂತ ತನಗೆ ತಾನೇ ಭಾವಿಸ್ಕೊಳ್ಳುತ್ತೆ. ಭಾರತವೂ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ಒಂದು ನೀತಿ ಪಾಠವನ್ನು ಹೇಳುವಂತಹ ಕೆಲಸ ಮಾಡುತ್ತೆ. ಬಟ್ ಅವರ ದೇಶದಲ್ಲೇ ಯಾವ ರೀತಿ ವರ್ಣಭೇದ ನೀತಿ ಇದೆ, ತಾರತಮ್ಯ ಇದೆ, ಜನಾಂಗೀಯ ನಿಂದನೆಗಳು ನಡೀತಾ ಇದ್ದಾವೆ, ಅದನ್ನು ಅಲ್ಲಿನ ಸರ್ಕಾರ ಗಮನಿಸಬೇಕಾಗುತ್ತೆ. ಬಿಕಾಸ್ ಭಾರತದಂತಹ ದೇಶಗಳಲ್ಲಿ ಇವತ್ತಿಗೂ ಕೂಡ ಭಾಷಾ ಅಲ್ಪಸಂಖ್ಯಾತರಾಗಿರಬಹುದು, ಧಾರ್ಮಿಕ ಅಲ್ಪಸಂಖ್ಯಾತರಾಗಿರಬಹುದು, ಅಥವಾ ಇನ್ಯಾರೇ ಇರಬಹುದು, ಭಾರತದಲ್ಲಿ ಸಹಿಷ್ಣು ಒಂದು ಸೊಸೈಟಿ, ಒಂದು ವ್ಯವಸ್ಥೆ ನಿಮಗೆ ಕಂಡುಬರುತ್ತೆ. ಸೊ ಇದೇ ರೀತಿ ಮುಂದಿನ ಸ್ಲೈಡ್ನಲ್ಲಿ ನಿಮಗೆ ಈ ಹಿಸ್ಪ್ಯಾನಿಕ್ಸ್ ಕುರಿತಾಗಿ ಒಂದು ಚಿಕ್ಕ ಸುದ್ದಿ ಕಾಣಿಸ್ತಾ ಇದೆ. ಯಾವೆಲ್ಲ ರಾಷ್ಟ್ರಗಳಲ್ಲಿ ಹಿಸ್ಪ್ಯಾನಿಕ್ಸ್ ಕಂಡು ಬರ್ತಾರೆ? ನಾನಾಗಲೇ ಹೇಳಿದಂಗೆ ಹಿಸ್ಪ್ಯಾನಿಕ್ಸ್ ಅಂತ ಹೇಳಿದ್ರೆ ಸ್ಪ್ಯಾನಿಷ್ ಭಾಷೆಯನ್ನು ಮಾತನಾಡತಕ್ಕಂಥವರು. ಪ್ರಮುಖವಾಗಿ ಅಮೆರಿಕದಲ್ಲಿ ಏನು ನಿಮಗೆ ಅಮೆರಿಕ ಕಂಡು ಬರ್ತಾ ಇದೆ, ಅಮೆರಿಕದಲ್ಲಿ ಮೆಕ್ಸಿಕೋದಿಂದ ತೆರಳತಕ್ಕಂತಹ ಜನತೆ ಈ ಸ್ಪ್ಯಾನಿಷ್ ಭಾಷೆಯನ್ನು ಮಾತಾಡ್ತಾರೆ, ಅವ್ರನ್ನ ಹಿಸ್ಪ್ಯಾನಿಕ್ಸ್ ಅಂತ ಗುರುತಿಸಲಾಗುತ್ತೆ. ಬಟ್ ಕೇವಲ ಮೆಕ್ಸಿಕೋ ಅಲ್ಲ, ನಿಮಗೆ ಇಲ್ಲಿ ಕಾಣಿಸ್ತಿರ್ತಕ್ಕಂತಹ ಇಷ್ಟೊಂದು ದೇಶಗಳಲ್ಲಿ ಸ್ಪ್ಯಾನಿಷ್ ಅನ್ನ ಮಾತಾಡ್ತಾರೆ. ಬಟ್ ಒಂದು ಮಾತನ್ನು ಗಮನಿಸಿ, ಸ್ಪ್ಯಾನಿಷ್ ಅನ್ನ ಅತಿ ಹೆಚ್ಚು ಮಾತಾಡ್ತಾ ಇರತಕ್ಕಂತಹದ್ದು ಸೆಂಟ್ರಲ್ ಅಮೆರಿಕಾ ಅಥವಾ ಮಧ್ಯ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ, ಲ್ಯಾಟಿನ್ ಅಮೆರಿಕ ಅಥವಾ ಸೌತ್ ಅಮೆರಿಕ ಅಂತ ನಾವೇನು ಕರಿತೀವಿ, ಆ ಭಾಗದಲ್ಲಿ ಸ್ಪ್ಯಾನಿಷ್ ಅನ್ನ ಮಾತಾಡ್ತಾ ಇದ್ದಾರೆ. ಬಟ್ ಒಂದು ಮಾತನ್ನು ಗಮನಿಸಬೇಕು, ಸ್ಪೇನ್ ದೇಶ ನಿಮಗೆ ಕಂಡು ಬರ್ತಕ್ಕಂತಹದ್ದು ಯುರೋಪ್ನಲ್ಲಿ. ಇದು ಸ್ಪೇನ್. ಅಂಡ್ ಈ ಚಿಕ್ಕ ಬ್ಲೂ ಕಲರ್ ನಿಮಗೆ ಕಾಣಿಸ್ತಾ ಇದೆ, ಅದು ಪೋರ್ಚುಗಲ್. ಸೊ ಇದು ನಿಮಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಪೆರು ದೇಶ ಇರಬಹುದು, ವೆನಿಜುವೆಲಾ ಇರಬಹುದು, ಈಕ್ವೆಡಾರ್, ಡೊಮಿನಿಕನ್ ರಿಪಬ್ಲಿಕ್, ಕೋಸ್ಟಾರಿಕಾ, ಮೆಕ್ಸಿಕೋ ಮುಂತಾದಂತಹ, ಗ್ವಾಟೆಮಾಲಾ ಮುಂತಾದಂತಹ ದೇಶಗಳು ಸ್ಪ್ಯಾನಿಷ್ ಭಾಷೆಯಲ್ಲಿ ಮಾತಾಡ್ತವೆ. ಬಟ್ ಇಲ್ಲಿ ನಿಮಗೆ ದೊಡ್ಡ ಒಂದು ನೀಲಿ ಬಣ್ಣದಲ್ಲಿ ಕಾಣಿಸ್ತಾ ಇದೆ, ಈ ಪ್ರದೇಶದಲ್ಲಿ ಸ್ಪ್ಯಾನಿಷ್ ಅನ್ನ ಮಾತನಾಡಲಾಗಲ್ಲ. ಬಿಕಾಸ್ ಇಲ್ಲಿ ನೋಡ್ತಾ ಇದ್ದೀರಾ ಏನು ರೆಡ್ ಭಾಗದ ಬಣ್ಣದಲ್ಲಿ ಮಾರ್ಕ್ ಮಾಡಿದ್ದಾರೆ, ಅಲ್ಲಿ ಮಾತ್ರ ಸ್ಪ್ಯಾನಿಷ್ ಅನ್ನ ಮಾತಾಡಲಾಗುತ್ತೆ. ಬಟ್ ಇದ್ಯಾವುದಪ್ಪ ದೇಶ, ಇಷ್ಟೊಂದು ದೊಡ್ಡ ದೇಶ ಅಂತ ಹೇಳಿದ್ರೆ ಇದು ಬ್ರೆಜಿಲ್. ಬ್ರೆಜಿಲ್ ದೇಶದಲ್ಲಿ ಸ್ಪ್ಯಾನಿಷ್ ಅನ್ನ ಮಾತಾಡಲಾಗಲ್ಲ. ಸೊ ಇದು ಕೆಲವರು ಕೇಳಬಹುದು, ಸೊ ಬ್ರೆಜಿಲ್ ಅಲ್ಲಿ ಯಾವ ಭಾಷೆ ಮಾತಾಡಬಹುದು, ಇಂಗ್ಲಿಷ್ ಮಾತಾಡ್ತಾರ ಅಂತ? ಖಂಡಿತ ಅಲ್ಲ. ದಕ್ಷಿಣ ಅಮೆರಿಕ ಮತ್ತು ಸೆಂಟ್ರಲ್ ಅಮೆರಿಕದಲ್ಲಿ ಇಂಗ್ಲಿಷ್ನ ಬಳಕೆ ಬಹಳ ಕಮ್ಮಿ. ಸೊ ಬ್ರೆಜಿಲ್ನಲ್ಲಿ ಮಾತಾಡತಕ್ಕಂತಹ ಭಾಷೆ ಪೋರ್ಚುಗೀಸ್. ಅಂಡ್ ಪೋರ್ಚುಗೀಸ್ ಕೂಡ ಮತ್ತೊಂದು ಯುರೋಪಿಯನ್ ಭಾಷೆ. ಇಲ್ಲಿ ಪೋರ್ಚುಗಲ್ ನಿಮಗೆ ಕಾಣಿಸ್ತಾ ಇದೆ ಚಿಕ್ಕದಾಗಿ. ಸೊ ಈ ಪೋರ್ಚುಗೀಸ್ ಭಾಷೆಯನ್ನು ಬ್ರೆಜಿಲ್ನಲ್ಲಿ ಮಾತಾಡಲಾಗುತ್ತೆ. ಅಂಡ್ ಸ್ಪೇನ್ ದೇಶದ ಸ್ಪ್ಯಾನಿಷ್ ಭಾಷೆಯನ್ನು ಉಳಿದಂತಹ ಪ್ರಮುಖ ದೇಶಗಳಲ್ಲಿ ಮಾತನಾಡಲಾಗುತ್ತೆ. ಈ ಕುರಿತಾದಂತಹ ಸುದ್ದಿ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಈ ರೀತಿ ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ, ಕಂಪೋಸರ್ ವಜೀದ್ ಖಾನ್ ಪಾಸಸ್ ಅವೇ. ನೋಡಿ, ಸಾಜಿದ್ ವಜೀದ್ ಅಂತಹ ಒಂದು ಹೆಸರಿನಿಂದ ಖ್ಯಾತಿಯಾಗಿದ್ದಂತಹ ಜೋಡಿ ಸಾಜಿದ್ ಮತ್ತು ವಜೀದ್ ಇಬ್ರು ಅಣ್ಣ ತಮ್ಮಂದ್ರು. ನಮ್ಮ ಬಾಲಿವುಡ್ನಲ್ಲಿ ಒಂದು ಸಂಗೀತ ಸಂಯೋಜನೆ ಮತ್ತು ಈ ಲಿರಿಕ್ಸ್ ಬರೆಯುವಂತಹ ವಿಚಾರದಲ್ಲಿ ಸಾಕಷ್ಟು ಖ್ಯಾತಿಯ ಉತ್ತುಂಗಕ್ಕೇರಿ. ದಬಾಂಗ್ ಇರಬಹುದು, ಅದೇ ರೀತಿ ಬೇರೆ ಬೇರೆ ಹಲವಾರು ಖ್ಯಾತ ಬಾಲಿವುಡ್ ಚಿತ್ರಗಳಿಗೆ ಸಂಗೀತವನ್ನು ನೀಡಿದಂತಹ ಸಜಿದ್ ವಜೀದ್ ಅನ್ನುವ ಖ್ಯಾತಿಯ ವಜೀದ್ ಖಾನ್ ಅವರು ಇತ್ತೀಚೆಗಷ್ಟೇ ಮೃತಪಟ್ಟಿದ್ದಾರೆ. ನಿನ್ನೆ ಅವರು ಮುಂಬೈನಲ್ಲಿ ಮೃತಪಟ್ಟಿದ್ದಾರೆ. ಸೊ ಆ ಒಂದು ಸುದ್ದಿ ಕೂಡ ಬಹಳ ಇಂಪಾರ್ಟೆಂಟ್, ಬಿಕಾಸ್ ಪರೀಕ್ಷೆಗಳಲ್ಲಿ ಕೇಳ್ತಾ ಇರಬಹುದು, ಇತ್ತೀಚೆಗಷ್ಟೇ ಮೃತಪಟ್ಟಂತಹ ವಜೀದ್ ಖಾನ್ ಅವರು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದಾರೆ, ಅಂಡ್ ಸಾಜಿದ್ ವಜೀದ್ ಅಂದ್ರೆ ಏನು? ಅವರಿಬ್ಬರು ಕೂಡ ಅಣ್ಣ ತಮ್ಮಂದ್ರು, ಇಬ್ಬರು ಕೂಡ ಗೀತ ರಚನೆಕಾರರಾಗಿದ್ದರು. ಸೊ ಖಂಡಿತ ಇದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಜೀದ್ ಖಾನ್ ಅವರ ಒಂದು ಸುದ್ದಿಯನ್ನು ನಾವು ಗಮನಿಸ್ತಾ ಮುಂದಿನ ಸುದ್ದಿಯನ್ನು ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, KMF ಅರಿಶಿನ ಹಾಲು ಬಿಡುಗಡೆ. ನೋಡಿ, ಇದು ಕೂಡ ಒಂದು ವಿನೂತನವಾದಂತಹ ಪ್ರಯೋಗವನ್ನ ನಮ್ಮ ಕರ್ನಾಟಕ ಮಿಲ್ಕ್ ಫೆಡರೇಷನ್ KMF ಜಾರಿಗೆ ತರ್ತಾ ಇದೆ. ಬಿಕಾಸ್ ನಿನ್ನೆ ಅಷ್ಟೇ ನಾವು ಅಂತಾರಾಷ್ಟ್ರೀಯ ಕ್ಷೀರ ದಿನಾಚರಣೆಯನ್ನ, ಇಂಟರ್ನ್ಯಾಷನಲ್ ಮಿಲ್ಕ್ ಡೇ ಅನ್ನು ನಾವು ಆಚರಣೆ ಮಾಡಿದ್ದೇವೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ KMF ಅರಿಶಿನ ಮಿಶ್ರಿತ ಹಾಲನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದೆ. ಸೊ ರೀಸನ್ ಕೇಳಬಹುದು. ನೋಡಿ, ಇದು ಯಾವುದೋ ಒಂದು ಆಹ್ಲಾದಕರ ಪೇಯ ಅಲ್ಲ. ಯಾವ ರೀತಿ ಬಾದಾಮ್ ಮಿಲ್ಕ್ ಇರುತ್ತೆ, ಪಿಸ್ತಾ ಮಿಲ್ಕ್ ಇರುತ್ತೆ, ಆ ರೀತಿ ಅಲ್ಲ. ಬದಲಾಗಿ ಅರಿಶಿಣದ ಹಾಲನ್ನ ನಮ್ಮ ಏನು ರೋಗ ನಿರೋಧಕ ಶಕ್ತಿ ಇರುತ್ತೆ ಅಥವಾ ಇಮ್ಯುನಿಟಿ ಪವರ್ ಏನಿರುತ್ತೆ ಅದನ್ನ ವೃದ್ಧಿಗೊಳಿಸುವಂತಹ ಉದ್ದೇಶದಿಂದ ಅರಿಶಿಣ ಹಾಲನ್ನ ಮಾರುಕಟ್ಟೆಗೆ ಬಿಡಲಾಗ್ತಾ ಇದೆ. ಬಹಳ ಇಂಪಾರ್ಟೆಂಟ್, ಬಿಕಾಸ್ ನಮ್ಮ ಭಾರತದಲ್ಲಿ ಈ ಆಯುರ್ವೇದಿಕ್ ದೃಷ್ಟಿಕೋನದಿಂದ ಪರಂಪರಾಗತವಾಗಿ ಅರಿಶಿಣವನ್ನ ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿ ಮಾಡ್ಕೊಳ್ಳೋಕ್ಕೆ ಮತ್ತು ಕೀಟಾಣುಗಳ ವಿರುದ್ಧ ಹೋರಾಡಕ್ಕೆ ಬಳಸ್ತಾ ಇದ್ದೀವಿ. ಸೊ ಹಾಗಾಗಿ ಈ ಒಂದು ಕೊರೋನಾ ವೈರಸ್ನ ಸಮಯದಲ್ಲಿ ನಮ್ಮ ದೇಹದ ಇಮ್ಯುನಿಟಿ ಪವರ್ ಬಹಳ ಮ್ಯಾಟರ್ ಆಗುತ್ತೆ. ಬಿಕಾಸ್ ಯಾರಿಗೆಲ್ಲ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಅವರು ಕೊರೋನಾವನ್ನ ಸಮರ್ಥವಾಗಿ ಎದುರಿಸುವಂತಹ ತಾಕತ್ತನ್ನು ಹೊಂದಿರ್ತಾರೆ. ಹಾಗಾಗಿ ಅರಿಶಿಣ ಮಿಶ್ರಿತ ಹಾಲು ನಮ್ಮ ಒಂದು KMFನ ವಿನೂತನ ಯೋಜನೆಯಾಗಿ ಹೊರಗೆ ಬರ್ತದೆ. ಅಂಡ್ ಅಷ್ಟೇ ಅಲ್ಲ, ಮುಂದಿನ 3 ತಿಂಗಳು ಅದನ್ನು ರಿಯಾಯಿತಿ ದರದಲ್ಲಿ, ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಅದರ ಮಾರಾಟವನ್ನು ಕೂಡ ಮಾಡಲಾಗುತ್ತೆ. ಜಸ್ಟ್ ನಮಗೆ ಗೊತ್ತಿರಬೇಕಾಗುತ್ತೆ, ಪರೀಕ್ಷಾ ದೃಷ್ಟಿಯಿಂದನೂ ಆಯಿತು, ಜನರಲ್ ಪಾಯಿಂಟ್ ಆಫ್ ವ್ಯೂವಿಂದನೂ ಆಯಿತು. ಮುಂದಿನ ಸುದ್ದಿ ನೋಡೋಣ. ಎ ಸೀಕ್ರೆಟಿವ್ ಫಾರ್ ಲೆಫ್ಟ್ ಮೂವ್ಮೆಂಟ್ ವಿತ್ ನೋ ಅಫಿಷಿಯಲ್ ಲೀಡರ್. ನೋಡಿ, ನಿನ್ನೆ ಇತ್ತೀಚೆಗೆ ಏನು
ಅಮೆರಿಕ ದೇಶಾದ್ಯಂತ ಹಿಂಸಾತ್ಮಕ ಪ್ರತಿಭಟನೆಗಳು, ವೈಲೆಂಟ್ ಪ್ರೊಟೆಸ್ಟ್ ನಡೀತಾ ಇದ್ದಾವೆ. ಅದೇ ಸಂದರ್ಭದಲ್ಲಿ ಒಂದು ಹೊಸ ಸಂಘಟನೆಯ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಅದರ ಹೆಸರು ಆಂಟಿಫಾ. ನಿಮಗೆ ಕಾಣಿಸ್ತಾ ಇದೆ, ಅದನ್ನು ತೋರಿಸ್ಬಿಡ್ತೀನಿ, ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಆಂಟಿಫಾ ಅಂತಕ್ಕಂತಹ ಒಂದು ಗೌಪ್ಯ ಸಂಘಟನೆಯ ಕುರಿತಾಗಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಬಿಕಾಸ್ ಇತ್ತೀಚೆಗೆ ನಡೆದಂತಹ ಎಲ್ಲಾ ಹಿಂಸಾತ್ಮಕ ಪ್ರತಿಭಟನೆಗಳನ್ನ ಇದೇ ಆಂಟಿಫಾ ಅನ್ನುವಂತಹ ಸಂಘಟನೆ ಕೊಟ್ಟಿತ್ತು, ಸ್ಪಾನ್ಸರ್ ಮಾಡಿತ್ತು ಅಂತಾನೆ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ಒಂದು ಆರ್ಟಿಕಲ್ ನಲ್ಲಿ ಈ ಆಂಟಿಫಾ ಅಂದ್ರೆ ಏನು ಅಂತ ನಾವೆಲ್ಲ ತಿಳ್ಕೊಳ್ಳಬೇಕಾಗುತ್ತೆ. ಇದು ನಮಗೆ ಹೊಸದಾಗಿ ಕಿವಿಗೆ ಬೀಳ್ತಾ ಇದ್ರು ಕೂಡ ಇದರ ಈ ಒಂದು ಶಬ್ದ ಬಹಳ ಹಿಂದಿನಿಂದನೂ ಕೂಡ ಪ್ರಚಲಿತದಲ್ಲಿದೆ. 1946ನೇ ಇಸ್ವಿಯಲ್ಲೇನೆ ಏನು ಜರ್ಮನ್ ಫ್ರೇಸ್ ಅಥವಾ ಜರ್ಮನಿ ದೇಶದಲ್ಲಿ ಈ ನಾಜಿಸಮ್ ಏನಿತ್ತು, ಅಡಾಲ್ಫ್ ಹಿಟ್ಲರ್ನ ನಾಜಿ ಪಕ್ಷ ಏನಿತ್ತು ಅಥವಾ ಅವನ ಒಂದು ಸಿದ್ಧಾಂತ ನಾಜಿಸಮ್ ಇತ್ತು, ಅದರ ವಿರುದ್ಧವಾಗಿ ಈ ಆಂಟಿಫಾ ಅನ್ನುವಂತಹ ಒಂದು ಸಿದ್ಧಾಂತ ಮುನ್ನೆಲೆಗೆ ಬಂದಿತ್ತು. ಬಟ್ ಅದು ಪ್ರಪಂಚಾದ್ಯಂತ ಹೆಚ್ಚು ಪ್ರಚಲಿತಗೊಂಡಿದ್ದು 2016ನೇ ಇಸ್ವಿಯಲ್ಲಿ, ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು. ಅವಾಗಿನಿಂದ ಕೂಡ ಈ ಆಂಟಿಫಾ ಸಂಘಟನೆಗೆ ಸಾಕಷ್ಟು ಜನ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಆಂಟಿಫಾ ಅಂದ್ರೇನು, ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಆಂಟಿ ಫ್ಯಾಸಿಸಮ್ ಅಂತ ಕರಿಬಹುದು. ಸೊ ಆಂಟಿ ಫ್ಯಾಸಿಸಮ್ ಅನ್ನ ಶಾರ್ಟ್ ಆಗಿ ಆಂಟಿಫಾ ಅಂತ ಕರಿಬಹುದು. ಸೊ ಫ್ಯಾಸಿಸಮ್ ಅಂದ್ರೇನು, ನೀವು ಕೂಡ ಬೇರೆ ಬೇರೆ ಕಡೆ ಓದ್ತಾ ಇರ್ತೀರಾ. ಫ್ಯಾಸಿಸಮ್, ಫ್ಯಾಸಿಸ್ಟ್ ಅಂತ ಕೆಲವರು ಆರೋಪವನ್ನು ಮಾಡ್ತಾ ಇರ್ತಾರೆ. ಸೊ ಫ್ಯಾಸಿಸಮ್ ಅಂತಕ್ಕಂತಹದ್ದು ಉಗ್ರ ರಾಷ್ಟ್ರೀಯವಾದ ಅಥವಾ ನಾವು ಅಲ್ಟ್ರಾ ನ್ಯಾಷನಲಿಸಮ್ ಅಂತ ಕರಿತೀವಿ. ಯಾವುದಾದ್ರೂ ಒಬ್ಬ ವ್ಯಕ್ತಿ ಉಗ್ರವಾಗಿ ರಾಷ್ಟ್ರವಾದವನ್ನ ಪ್ರತಿಪಾದನೆ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಆತನನ್ನ ನಾವು ಫ್ಯಾಸಿಸ್ಟ್ ಅಂತ ಕರಿತೀವಿ. ಸೊ ಒಬ್ಬ ಫ್ಯಾಸಿಸ್ಟ್ ಏನ್ನ ಪ್ರತಿಪಾದನೆ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ರಾಷ್ಟ್ರೀಯವಾದವನ್ನ ಪ್ರಮೋಟ್ ಮಾಡ್ತಾನೆ. ಅಷ್ಟೇ ಅಲ್ಲ, ಅವನು ಡಿಕ್ಟೇಟರ್ಶಿಪ್ ಅಥವಾ ಸರ್ವಾಧಿಕಾರವನ್ನ ಪ್ರಮೋಟ್ ಮಾಡ್ತಾನೆ, ಅಥಾರಿಟೇಟಿವ್ ಡಿಕ್ಟೇಟರ್ಶಿಪ್. ಸೊ ಜನತೆಯ ಹಕ್ಕುಗಳಿಗೆ ಅವರಿಗೆ ಕೇರ್ ಇರಲ್ಲ ಅಥವಾ ಒಂದು ಪ್ರಜಾಪ್ರಭುತ್ವಕ್ಕೆ ಅವರು ಕೇರ್ ಮಾಡಲ್ಲ, ಬದಲಾಗಿ ಕೇವಲ ರಾಷ್ಟ್ರವಾದ, ಉಗ್ರ ರಾಷ್ಟ್ರವಾದ. ಸೊ ಇಂತಹ ವ್ಯಕ್ತಿಗಳನ್ನು ನಾವು ಫ್ಯಾಸಿಸ್ಟ್ ಅಂತ ಕರಿತೀವಿ. ಈ ಒಂದು ಸಂಘಟನೆ ಆಂಟಿ ಫ್ಯಾಸಿಸ್ಟ್ ಅಂತ ಹೇಳಿದ್ರೆ ಫ್ಯಾಸಿಸ್ಟ್ಗಳ ವಿರುದ್ಧ ಅಂತ ಹೇಳ್ಕೊಳ್ಳುತ್ತೆ. ಸೊ ಹಾಗಾಗಿ ಅವರು ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರ್ಬೋದು ಅಥವಾ ಮತ್ತಷ್ಟು ಬಲಪಂಥೀಯ ನಾಯಕರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದೆ. ಬಟ್ ಇದಕ್ಕೆ ಯಾವುದೇ ಒಂದು ಸ್ಟ್ರಕ್ಚರ್ ಇಲ್ಲ, ಆರ್ಗನೈಸೇಷನ್ ಇಲ್ಲ, ಮತ್ತು ಅದಕ್ಕೆ ಒಬ್ಬ ಅಧಿಕೃತ ನಾಯಕ ಕೂಡ ಇಲ್ಲ. ಇದು ಕೇವಲ ಗೌಪ್ಯವಾದಂತಹ ಒಂದು ಸಂಘಟನೆ. ಇದು ಕೇವಲ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಗೌಪ್ಯವಾಗಿ ಮೀಟಿಂಗ್ಗಳನ್ನ ಮಾಡ್ತಾ ಇರುತ್ತೆ. ಸೊ ಆ ಒಂದು ಡೀಟೇಲ್ಸ್ ಕೂಡ ನಮಗೆ ಇಂಪಾರ್ಟೆಂಟ್ ಗೊತ್ತಿರಬೇಕಾಗುತ್ತೆ. ಮೊದಲ ಬಾರಿಗೆ ಈ ಒಂದು ಶಬ್ದವನ್ನ ಜರ್ಮನಿಯಲ್ಲಿ 1946ರಲ್ಲಿ ಬಳಸಲಾಯಿತು. ಇದು ಹಿಟ್ಲರ್ನ ನಾಜಿಸಂ ವಿರುದ್ಧವಾಗಿ ಬಂದಂತಹ ಒಂದು ಶಬ್ದ. ಮುಂದಿನ ಸುದ್ದಿ ನೋಡೋಣ. ಕೋಲ್ ಬ್ಲಾಕ್ ಆಕ್ಷನ್ಸ್ ಅಂಡ್ ದ ಕ್ಯಾಗ್ ಎಫೆಕ್ಟ್. ನೋಡಿ, ಇವತ್ತಿನ ಇಂಡಿಯನ್ ಎಕ್ಸ್ಪ್ರೆಸ್ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಒಂದು ಆರ್ಟಿಕಲ್. ಒಬ್ಬ ನಿವೃತ್ತ ಬ್ಯೂರೋಕ್ರಾಟ್, ಒಬ್ಬ ಹಿರಿಯ ಸರ್ಕಾರಿ ಅಧಿಕಾರಿ ಬರೆದಿರತಕ್ಕಂತಹದ್ದು. ನಮಗೆ ನೆನಪಿದೆ, 2012ನೇ ಇಸ್ವಿಯಲ್ಲಿ ನಮ್ಮ ದೇಶದಲ್ಲಿ ಕಲ್ಲಿದ್ದಲು ಬ್ಲಾಕ್ಗಳನ್ನು ಹರಾಜು ಮಾಡುವಂತಹ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಆ ಪ್ರಕ್ರಿಯೆಯಲ್ಲಿ ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಸುಮಾರು 1.7 ಲಕ್ಷ ಕೋಟಿ 1.7 lakh crore ಮೊತ್ತದ ಹಗರಣ ನಡೆದಿದೆ ಅಂತ ಹೇಳಿ ಅಂದಿನ CAG ಅಥವಾ ಕ್ಯಾಗ್, ಕಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್, ನಾವು ಕನ್ನಡದಲ್ಲಿ ಮಹಾ ಲೆಕ್ಕ ಪರಿಶೋಧಕರು ಅಂತ ಕರಿತೀವಿ. ಸೊ ಅಂದಿನ ಮಹಾ ಲೆಕ್ಕ ಪರಿಶೋಧಕರಾಗಿದ್ದಂತಹ ವಿನೋದ್ ರಾಯ್ ಅವರು ಇಂತಹ ಒಂದು ದೊಡ್ಡ ಹಗರಣವನ್ನ ಮುನ್ನೆಲೆಗೆ ತರ್ತಾರೆ, ಅದನ್ನ ಜನತೆಯ ಮುಂದಿಡ್ತಾರೆ. ಬಟ್ ಇವತ್ತಿನ ಒಂದು ಆರ್ಟಿಕಲ್ ನಲ್ಲಿ ಅನಿಲ್ ಸ್ವರೂಪ್ ಅವರು ಮಾಡಿರ್ತಕ್ಕಂತಹ ಪ್ರಶ್ನೆ, ವಿನೋದ್ ರಾಯ್ ಅವರು ಈ ಒಂದು ಪ್ರಕ್ರಿಯೆಯನ್ನು ನಡೆಸಬೇಕಾದ್ರೆ ಅಷ್ಟೊಂದು ಸಮರ್ಪಕವಾಗಿ ಅವರು ನಡ್ಕೊಂಡಿಲ್ಲ, ಅವರು ಸೂಕ್ತವಾದಂತಹ ದಾಖಲೆಗಳನ್ನು ಪರಿಶೀಲನೆ ಮಾಡಿಲ್ಲ, ಹಾಗೂ ಅಂಕಿಅಂಶಗಳ ಒಂದು ಸತ್ಯಾಸತ್ಯತೆಯನ್ನು ಪರಿಗಣಿಸುವಂತಹ ಗೋಜಿಗೆ ಹೋಗಲಿಲ್ಲ ಅಂತ ಹೇಳಿ ಇವತ್ತಿನ ಒಂದು ಆರ್ಟಿಕಲ್ ನಲ್ಲಿ ಹೇಳಲಾಗುತ್ತೆ. ಅವ್ರು ಏನು ಒಂದು ಆರೋಪವನ್ನು ಮಾಡಿದ್ದಾರೆ ಅದು ನಮಗೆ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಬಟ್ ನಮಗೆ ಕೇವಲ 2012ರ ಕಲ್ಲಿದ್ದಲು ಹಗರಣ, ಅದು ನಾವು ಕೋಲ್ ಗೇಟ್ ಅಂತ ಕರಿತೀವಿ. ಈ ಟೂತ್ ಪೇಸ್ಟ್ ಕೋಲ್ಗೇಟ್ ಅಲ್ಲ, ಬದಲಾಗಿ ಕೋಲ್ ಗೇಟ್ ಅಂದ್ರೆ ಕಲ್ಲಿದ್ದಲಿನ ಹಗರಣ ಅಂತ ಹೇಳಿ. ಸೊ ಅಂದಿನ ಕಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ವಿನೋದ್ ರಾಯ್ ಇರಬಹುದು, ಇವರೆಲ್ಲರೂ ಕೂಡ ನಮಗೆ ಬಹಳ ಪ್ರಮುಖವಾಗ್ತಾರೆ. ಅಂಡ್ ಅಷ್ಟೇ ಅಲ್ಲ, ನಮ್ಮ ಸಂವಿಧಾನವನ್ನು ಕೂಡ ನೀವು ಗಮನಿಸ್ತಾ ಹೋಗೋದಾದ್ರೆ, ನಮ್ಮ ಸಂವಿಧಾನದ 148ನೇ ವಿಧಿ ಆರ್ಟಿಕಲ್ 148 ಪ್ರಕಾರ ಕ್ಯಾಗ್ ಅದನ್ನ ಸ್ಥಾಪನೆ ಮಾಡಲಾಗುತ್ತೆ, ಕಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್. ಇದನ್ನ ಗಾರ್ಡಿಯನ್ ಆಫ್ ಪಬ್ಲಿಕ್ ಪರ್ಸ್ ಅಂತ ಕರಿತೀವಿ. ಗಾರ್ಡಿಯನ್ ಆಫ್ ಪಬ್ಲಿಕ್ ಪರ್ಸ್ ಅಂದ್ರೆ ಸಾರ್ವಜನಿಕರೇನಿರ್ತಾರೆ ಅವರ ಹಣದ ಒಂದು ಗಾರ್ಡ್ ಅಥವಾ ರಕ್ಷಕ ಅಂತಾನೆ ಇದನ್ನು ಕರಿಬಹುದು. ಸೊ ಇದು ನಮ್ಮ ಪ್ರಮುಖ ಸರ್ಕಾರದ ಒಂದು ಸಾಂವಿಧಾನಿಕ ಸಂಸ್ಥೆ ಆಗಿದೆ ನಮ್ಮ ದೇಶದಲ್ಲಿ. ಸೊ ಅದರ ಕುರಿತಾಗಿ ಕೂಡ ನಮಗೆ ಜಸ್ಟ್ ನಾಲೆಡ್ಜ್ ಇರಬೇಕಾಗುತ್ತೆ. ಅಂಡ್ ಪ್ರಸಕ್ತವಾಗಿ ಕ್ಯಾಗ್ ಯಾರಿದ್ದಾರೆ ಅಂತ ಕೂಡ ಪ್ರಶ್ನೆಗಳಲ್ಲಿ ಕೇಳಲಾಗುತ್ತೆ. ರಾಜೀವ್ ಮೆಹ್ರಿಷಿ ಅನ್ನುವಂತಹ ಹಿರಿಯ ಅಧಿಕಾರಿ,
ರಾಜೀವ್ ಮೆಹರಿಷಿ ಪ್ರಸಕ್ತವಾಗಿ ಕ್ಯಾಗ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಮಹಾ ಲೆಕ್ಕ ಪರಿಶೋಧಕರು. ಈ ರೀತಿ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ತಾ ಇದ್ದಾವೆ. ಎಲ್ಲರೂ ಕೂಡ ಪ್ರೀಮಿಯರ್ ಚಾಟ್ನಲ್ಲಿ ಭಾಗವಹಿಸಿ ಇದಕ್ಕೆ ಸರಿಯಾದಂತಹ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿ. ನಾನು ಕೂಡ ನಿಮ್ಮ ಜೊತೆ ಪ್ರೀಮಿಯರ್ ಚಾಟ್ನಲ್ಲಿ ಭಾಗವಹಿಸ್ತೇನೆ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಶ್ರಮಿಕ್ ವಿಶೇಷ ರೈಲುಗಳ ಮೂಲಕ ವಲಸೆ ಕಾರ್ಮಿಕರನ್ನು ತಮ್ಮ ರಾಜ್ಯಕ್ಕೆ ಕರೆಸಿಕೊಂಡಂತಹ ಮೊದಲ ರಾಜ್ಯ ಯಾವುದು? ಸೊ ಇದು ಕೂಡ ಶ್ರಮಿಕ್ ಸ್ಪೆಷಲ್ ಟ್ರೈನ್ಸ್ ಬಗ್ಗೆ ಕೂಡ ನಮಗೆ ಗೊತ್ತಿದೆ. ನಮ್ಮ ಇಂಡಿಯನ್ ರೈಲ್ವೆ, ಭಾರತೀಯ ರೈಲ್ವೆ ಈ ಒಂದು ಕ್ರಮವನ್ನು ಕೈಗೊಂಡಿತ್ತು. ಅದೇನಪ್ಪ ಅಂತ ಹೇಳಿದ್ರೆ, ಯಾವೆಲ್ಲ ರಾಜ್ಯಗಳು ರಿಕ್ವೆಸ್ಟ್ ಮಾಡ್ತವೆ ಆ ರಾಜ್ಯಗಳಿಗೆ ವಿಶೇಷವಾದಂತಹ ಶ್ರಮಿಕ್ ಸ್ಪೆಷಲ್ ಟ್ರೈನ್ಗಳನ್ನು ಕಳಿಸುವುದು. ಆ ಮೂಲಕ ಬೇರೆ ಬೇರೆ ರಾಜ್ಯಗಳಲ್ಲಿ ಸಿಲುಕಿಕೊಂಡಿರತಕ್ಕಂತಹ ವಲಸೆ ಕಾರ್ಮಿಕರನ್ನ ವಾಪಸ್ ತಮ್ಮ ಹುಟ್ಟೂರಿಗೆ ತಲುಪಿಸ್ತಕ್ಕಂತಹ ಕೆಲಸವನ್ನ ಭಾರತೀಯ ರೈಲ್ವೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿತು. ಸೊ ಈ ಒಂದು ಶ್ರಮಿಕ್ ವಿಶೇಷ ರೈಲುಗಳ ಮೂಲಕ ಮೊಟ್ಟ ಮೊದಲ ಬಾರಿಗೆ ಕಾರ್ಮಿಕರನ್ನ ತನ್ನ ರಾಜ್ಯಕ್ಕೆ ಕರೆಸಿಕೊಂಡಂತಹ ಮೊದಲ ರಾಜ್ಯ ಯಾವುದು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಗುಜರಾತ್. ಸೊ ಗುಜರಾತ್ ರಾಜ್ಯ ಈ ಒಂದು ಶ್ರಮಿಕ್ ವಿಶೇಷ ರೈಲುಗಳನ್ನ ಮೊದಲ ಬಾರಿಗೆ ಕರೆಸಿಕೊಳ್ಳುದು. ಅಂಡ್ ಗುಜರಾತ್ನ ರಾಜಧಾನಿ ಗಾಂಧಿನಗರ್. ಅದೇ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿ ಪ್ರಸಕ್ತವಾಗಿ ವಿಜಯ್ ರೂಪಾನಿ ಅವರಿದ್ದಾರೆ ಮತ್ತು ರಾಜ್ಯಪಾಲರು ಆಚಾರ್ಯ ದೇವವ್ರತ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡೋಣ. ನಾಸ್ಕಾಮ್ ನಿರ್ಮಿಸಿದ ಕೋವಿಡ್-19 ಟ್ರ್ಯಾಕಿಂಗ್ ಪ್ಲಾಟ್ಫಾರ್ಮ್ ಅನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು? ನೋಡಿ, ಇತ್ತೀಚೆಗಷ್ಟೇ ಇದು ನಮ್ಮ ಕರ್ನಾಟಕಕ್ಕೆ ಬಹಳ ಹತ್ತಿರವಾಗಿರತಕ್ಕಂಥ ಒಂದು ವಿಚಾರ. ನಾಸ್ಕಾಮ್ ಅವರು ಒಂದು ಹೊಸ ಟ್ರ್ಯಾಕಿಂಗ್ ಪ್ಲಾಟ್ಫಾರ್ಮ್ ಅನ್ನ ನಿರ್ಮಾಣ ಮಾಡಿದ್ರು. ಸೊ ನಾಸ್ಕಾಮ್ ಅಂದ್ರೆ ಏನು ಅಂತ ಕೂಡ ನಾನು ಕೆಲವು ಕ್ಷಣಗಳು ತಿಳಿಸ್ತೇನೆ. ಬಟ್ ಅದಕ್ಕಿಂತ ಮುಂಚೆ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಕಂಡುಕೊಳ್ಳೋಣ. ಇದಕ್ಕೆ ಸರಿಯಾದಂತಹ ಆನ್ಸರ್ ಆಪ್ಷನ್ ಎ, ಕರ್ನಾಟಕ. ಸೊ ಕರ್ನಾಟಕ ರಾಜ್ಯ ಈ ನಾಸ್ಕಾಮ್ ನಿರ್ಮಿಸಿರತಕ್ಕಂತಹ ಕೋವಿಡ್-19 ಟ್ರ್ಯಾಕಿಂಗ್ ಪ್ಲಾಟ್ಫಾರ್ಮ್ ಅನ್ನ ಪ್ರಾರಂಭ ಮಾಡಿತು. ಸೊ ನಿಮಗೆ ಕೆಳಗಡೆ ಕಾಣಿಸ್ತಾ ಇದೆ ನಾಸ್ಕಾಮ್ ಅಂದ್ರೆ ಏನು ಕೂಡ. ಸೊ ನಾಸ್ಕಾಮ್ ಅಂತ ಹೇಳಿದ್ರೆ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸಸ್ ಕಂಪನೀಸ್. ಅಂದ್ರೆ ನಮ್ಮ ದೇಶದಲ್ಲಿ ಈ ಸಾಫ್ಟ್ವೇರ್ ಏನಿದೆ ಅಥವಾ ಈ ನಮ್ಮ IT ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಾಫ್ಟ್ವೇರ್ ದಿಗ್ಗಜ ಕಂಪನಿಗಳು ಸೇರಿಕೊಂಡು ಮಾಡಿಕೊಂಡಿರತಕ್ಕಂತಹ ಒಂದು ಸಂಘಟನೆ ಅಥವಾ ಅಸೋಸಿಯೇಷನ್ ಅನ್ನು ನಾವು ನಾಸ್ಕಾಮ್ ಅಂತ ಕರಿತೀವಿ. ನೋಡಿ, ಇದು ನಾಸಾ ಅಲ್ಲ, ಬದಲಾಗಿ ನಾಸ್ಕಾಮ್. ನಾನು ಇಲ್ಲಿ ಸ್ಪೆಲ್ಲಿಂಗ್ ಕೂಡ ಬರೆದಿದ್ದೇನೆ. ನಾಸ್ಕಾಮ್, ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸಸ್ ಕಂಪನೀಸ್. ಸೊ ಇದರ ಕೇಂದ್ರ ಕಚೇರಿ ನೋಯ್ಡಾದಲ್ಲಿ ಕಂಡುಬರುತ್ತೆ. ಅಂಡ್ ಇದರ ಅಧ್ಯಕ್ಷರ ಹೆಸರನ್ನು ಕೂಡ ಅಲ್ಲಿ ಕೊಡಲಾಗಿದೆ. ಸೊ ನಾಸ್ಕಾಮ್ ಅಭಿವೃದ್ಧಿಪಡಿಸುವ ಪ್ಲಾಟ್ಫಾರ್ಮ್ ಅನ್ನ ಕರ್ನಾಟಕ ಜಾರಿಗೆ ತರ್ತಾ ಇದೆ. ಬಿಕಾಸ್ ನಮ್ಮ ದೇಶದಲ್ಲಿ ಈ ಮಾಹಿತಿ ತಂತ್ರಜ್ಞಾನ ಇರಬಹುದು ಅಥವಾ ಈ ಸಾಫ್ಟ್ವೇರ್ ಕ್ಷೇತ್ರ ಇರಬಹುದು, ಅದರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂತಹ ರಾಜ್ಯ ನಮ್ಮ ಕರ್ನಾಟಕ. ಸೊ ನಮ್ಮ ರಾಜ್ಯದಲ್ಲಿ ಇದನ್ನ ಮೊದಲ ಬಾರಿಗೆ ಜಾರಿಗೆ ತರಲಾಗ್ತಾ ಇದೆ. ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ತಾ ಇದ್ದೀವಿ. ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿಯ ಚೇರ್ಮನ್ ಮತ್ತು MD ಆಗಿ ಯಾರು ನೇಮಕಗೊಂಡಿದ್ದಾರೆ? ಇದು ಕೂಡ ಪ್ರಮುಖವಾಗಿರತಕ್ಕಂತಹ ಒಂದು ಪ್ರಶ್ನೆ. ಬಿಕಾಸ್ ಕೆಲವು ಪ್ರಮುಖವಾದಂತಹ ಕಂಪನಿಗಳಿರಬಹುದು, ಬ್ಯಾಂಕ್ಗಳಿರಬಹುದು, ಇವುಗಳ ಮುಖ್ಯಸ್ಥರನ್ನ ಹಲವಾರು ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ. ಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಮತ್ತು ಬ್ಯಾಂಕಿಂಗ್ ವಲಯದ ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಬಿ, SN ರಾಜೇಶ್ವರಿ. ಸೊ ಓರಿಯೆಂಟಲ್ ಇನ್ಶೂರೆನ್ಸ್ ಅನ್ನ ನವದೆಹಲಿಯಲ್ಲಿ 1947ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಅದರ ಪ್ರಸಕ್ತ ಅಧ್ಯಕ್ಷರು ಮತ್ತು MD ಯಾರು ಅಂತ ಹೇಳಿದ್ರೆ SN ರಾಜೇಶ್ವರಿ ಅವರು. ನಾಲ್ಕನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ನ್ಯಾಷನಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪೋರ್ಟಲ್ ಆಫ್ ಇಂಡಿಯಾ ಅನ್ನ ಯಾರು ಪ್ರಾರಂಭ ಮಾಡಿದ್ರು? ಸೊ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರೂ ಕೂಡ ಇದರ ಬಗ್ಗೆ ಸಾಕಷ್ಟು ಬಾರಿ ಕೇಳಿರ್ತೀರಾ. AI ಅಂತ ಶಾರ್ಟ್ ಆಗಿ ನಾವು ಕರಿತೀವಿ, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕನ್ನಡದಲ್ಲಿ ಕೃತಕ ಬುದ್ಧಿಮತ್ತೆ ಅಂತ ಕರಿತೀವಿ. ನೋಡಿ, ಮನುಷ್ಯ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಮಾಡಬೇಕಾದಂತಹ ಕೆಲಸಗಳನ್ನ ಮಿಷಿನ್ಸ್ಗಳು ಒಂದು ಊಹೆಯ ಮೂಲಕ ಅಥವಾ ಹಿಂದಿನ ದತ್ತಾಂಶ ಏನಿರುತ್ತೆ, ಡೇಟಾ ಏನಿರುತ್ತೆ, ಅದರ ಸಹಾಯದಿಂದ ನಿರ್ವಹಣೆ ಮಾಡತಕ್ಕಂತಹ ಒಂದು ಪ್ರಕ್ರಿಯೆಯನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ, ಕೃತಕ ಬುದ್ಧಿಮತ್ತೆ. ಸೊ ಮನುಷ್ಯ ತನ್ನ ಏನು ಮೆದುಳನ್ನ ಅಪ್ಲೈ ಮಾಡಿಬಿಟ್ಟು ತನ್ನ ಒಂದು ಜ್ಞಾನವನ್ನು ಅಪ್ಲೈ ಮಾಡಬೇಕಾದಂತಹ ಕೆಲಸದಲ್ಲೂ ಕೂಡ ಈ ಒಂದು ಯಂತ್ರಗಳು ನಿರ್ವಹಣೆ ಮಾಡಬಹುದು. ಸೊ ಅದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪೋರ್ಟಲ್ ಅನ್ನ, ವೆಬ್ಸೈಟ್ ಅನ್ನ ಒಬ್ಬ ಕೇಂದ್ರ ಸರ್ಕಾರದ ಸಚಿವರು ಇತ್ತೀಚೆಗಷ್ಟೇ ಲಾಂಚ್ ಮಾಡಿದ್ರು. ಅವ್ರು ಯಾರು ಅಂತ ಕೇಳ್ತಿದ್ದಾರೆ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ರವಿಶಂಕರ್ ಪ್ರಸಾದ್. ರವಿಶಂಕರ್ ಪ್ರಸಾದ್ ಅವರು ಒಬ್ಬ ಸಂಪುಟ ಸಚಿವ. ಪ್ರಸಕ್ತವಾಗಿ ಅವರು ಲಾ ಅಂಡ್ ಪಾರ್ಲಿಮೆಂಟರಿ ಅಫೇರ್ಸ್, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದಾರೆ. ಅಷ್ಟೇ ಅಲ್ಲ, ಇನ್ಫಾರ್ಮೇಷನ್ ಅಂಡ್ ಟೆಕ್ನಾಲಜಿ ಇರಬಹುದು, ಎಲೆಕ್ಟ್ರಾನಿಕ್ಸ್ ಇರಬಹುದು, ಈ ಒಂದು ಪೋರ್ಟ್ಫೋಲಿಯೋಗಳು ಕೂಡ ಅವರ ಬಳಿ ಇದ್ದಾವೆ. ಸೊ ಎಲೆಕ್ಟ್ರಾನಿಕ್ಸ್ ಮಂತ್ರಿ ಕೂಡ ಅವರಾಗಿದ್ದಾರೆ. ಹಾಗಾಗಿ ಅವರು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪೋರ್ಟಲ್ ಆಫ್ ಇಂಡಿಯಾವನ್ನ ಇತ್ತೀಚೆಗಷ್ಟೇ ಲಾಂಚ್ ಮಾಡಿದ್ದಾರೆ. ಅದೇ ರೀತಿ ಐದನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಹೇಳುತ್ತೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ ಆಧಾರ್ ಮೂಲಕ KYC ಮೂಲಕ ಪ್ಯಾನ್ನ ತ್ವರಿತ ಹಂಚಿಕೆ ಸೌಲಭ್ಯವನ್ನ ಪ್ರಾರಂಭಿಸಿದ್ದಾರೆ. ಪ್ಯಾನ್ ಎಷ್ಟು ಅಂಕೆಗಳನ್ನ ಹೊಂದಿದೆ? ನೋಡಿ, ಇದು ಬಹಳ ಉತ್ತಮವಾದಂತಹ ಒಂದು ಪ್ರಶ್ನೆ. ಇದೇ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ನೋಡಿ, ಕರೆಂಟ್ ಅಫೇರ್ಸ್ ನಲ್ಲಿ ಪ್ಯಾನ್ ಕಾರ್ಡ್
PAN ಅಥವಾ ಪರ್ಮನೆಂಟ್ ಅಕೌಂಟ್ ನಂಬರ್ ಏನಿದೆ, ಈ ಪ್ಯಾನ್ ಕಾರ್ಡ್ ಸ್ವಲ್ಪ ಸುದ್ದಿಯಲ್ಲಿದೆ. ಸೊ ಹಾಗಾಗಿ ಅವ್ರು ಕೇಳ್ತಿರ್ತಕ್ಕಂತಹದ್ದು ಅದನ್ನ ಲಾಂಚ್ ಮಾಡಿದವರು ಯಾರು ಅಂತಲ್ಲ, ಬದಲಾಗಿ KYC ಅಂತ ಹೇಳಿದ್ರೆ ನೋ ಯುವರ್ ಕಸ್ಟಮರ್, ಇದು ಕಸ್ಟಮರ್ ವೆರಿಫಿಕೇಶನ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಕ್ರಿಯೆ, ಅದರ ಬಗ್ಗೆ ಕೇಳ್ತಿಲ್ಲ. ಬಟ್ ಅವರು ಸಿಂಪಲ್ ಆಗಿ ಪಾನ್ ಕಾರ್ಡ್ನಲ್ಲಿ ಎಷ್ಟು ಸಂಖ್ಯೆಗಳಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಬಹಳ ಒಂದು ಪ್ರಮುಖವಾದಂತಹ ಪ್ರಶ್ನೆ. ಒಂದ್ ನೆನ್ಪಿಟ್ಕೊಳ್ಳಿ, ಪಾನ್ ಕಾರ್ಡ್ ಅಥವಾ ಪರ್ಮನೆಂಟ್ ಅಕೌಂಟ್ ನಂಬರ್ ಏನಿದೆ ಇದು ಆಲ್ಫಾ ನ್ಯೂಮೆರಿಕ್ ಅಂತ ಹೇಳಿದ್ರೆ ಆಲ್ಫಾಬೆಟ್ ಕೂಡ ಇರುತ್ತೆ ಮತ್ತು ನಂಬರ್ಗಳು ಕೂಡ ಇರ್ತವೆ. ಸೊ AGSPK 231 ಈ ತರ ಅದರ ನಂಬರ್ಗಳಿರುತ್ತೆ. ಸೊ ಒಟ್ಟು 10 ಅಂಕಿಗಳನ್ನ ಹೊಂದಿರುತ್ತೆ, 10 ಡಿಜಿಟ್ಸ್ ಇರುತ್ತೆ. ಸೊ ಸರಿಯಾದಂಥ ಉತ್ತರ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಡಿ 10 ಅಂತಕ್ಕಂತಹದ್ದು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಅಂಡ್ ಪಾನ್ ಕಾರ್ಡ್ ಯಾವ ಒಂದು ದೃಷ್ಟಿಯಿಂದ ಮಾಡಿದಾರಪ್ಪ ಅಂತ ಹೇಳಿದ್ರೆ, ಈ ಹಣಕಾಸಿನ ವ್ಯವಹಾರಗಳಲ್ಲಿ ಅಕ್ರಮಗಳು ನಡೀಬಾರದು ಅನ್ನೋ ಉದ್ದೇಶದಿಂದ ನಮ್ಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಭಾರತದ ಆದಾಯ ತೆರಿಗೆ ಇಲಾಖೆ ಈ ಪ್ಯಾನ್ ಕಾರ್ಡ್ನ ಹಂಚಿಕೆಯನ್ನು ಮಾಡುತ್ತೆ. ಅಂಡ್ ಅದೇ ರೀತಿ ಮತ್ತೊಂದು ಪ್ರಮುಖ ಗುರುತಿನ ಚೀಟಿಯಾಗಿರ್ತಕ್ಕಂತಹ ಆಧಾರ್ ಕಾರ್ಡ್ನಲ್ಲಿ ಎಷ್ಟು ಸಂಖ್ಯೆಗಳಿರುತ್ತೆ ಅಂತ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಥವಾ ಪ್ರೀಮಿಯರ್ ಚಾಟ್ನಲ್ಲಿ ಕೊಡ್ತಾ ಹೋಗಿ. ಅದೇ ರೀತಿ 6ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಮೈ ಲೈಫ್ ಮೈ ಯೋಗ ವಿಡಿಯೋ ಬ್ಲಾಗಿಂಗ್ ಸ್ಪರ್ಧೆಯನ್ನ ಇತ್ತೀಚೆಗೆ ಯಾರು ಪ್ರಾರಂಭಿಸಿದ್ದಾರೆ? ಮೈ ಲೈಫ್ ಮೈ ಯೋಗ. ಸೊ ನೋಡಿ, ಶ್ರೀಪಾದ್ ನಾಯಕ್, ವಿನಯ್ ಎಸ್, ಜಗ್ಗಿ ವಾಸುದೇವ್ ಅಂತ ಕೂಡ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಸದ್ಗುರು ಜಗ್ಗಿ ವಾಸುದೇವ್ ಇರಬಹುದು, ಬಿಕಾಸ್ ಒಬ್ಬ ಸಂತ ಅಂತೇಳಿ ಅನ್ಕೋಬಹುದು. ಬಟ್ ಇದು ಖಂಡಿತ ತಪ್ಪು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಇವರಲ್ಲಿ ಯಾರೂ ಅಲ್ಲ, ನನ್ ಆಫ್ ದ ಅಬೌವ್. ಬಿಕಾಸ್ ಇದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇತ್ತೀಚೆಗಷ್ಟೇ ಘೋಷಣೆ ಮಾಡಿದ್ರು. ಸೊ ಯೋಗ ಕುರಿತಾಗಿ ಒಂದು ಪ್ರಮೋಟ್ ಮಾಡುವ ಉದ್ದೇಶದಿಂದ, ಜಾಗೃತಿ ಮೂಡಿಸುವಂತಹ ಉದ್ದೇಶದಿಂದ ವಿಡಿಯೋ ಬ್ಲಾಗಿಂಗ್ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ಸ್ಪರ್ಧಾರ್ಥಿಗಳು 3 ನಿಮಿಷಗಳ ಒಂದು ಯೋಗ ಮಾಡ್ತಿರ್ತಕ್ಕಂತಹ ವಿಡಿಯೋವನ್ನ ಅಪ್ಲೋಡ್ ಮಾಡುವಂತಹ ಒಂದು ಅವಕಾಶ ಕೂಡ ಇದೆ. ಇದರ ವಿಜೇತರನ್ನು ಕೂಡ ನಿರ್ಣಯ ಮಾಡಲಾಗುತ್ತೆ. ಸೊ ಸರಿಯಾದಂತಹ ಉತ್ತರ ನರೇಂದ್ರ ಮೋದಿ ಅವರು. ಅದೇ ರೀತಿ 7ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ನ 15ನೇ ಕಮಾಂಡರ್ ಇನ್ ಚೀಫ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ನೋಡಿ, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಬಿಕಾಸ್ ನಾನು ಹಿಂದಿನ ತರಗತಿಗಳಲ್ಲಿ ಏನು ನಮ್ಮ ಆರ್ಮಿ ಏನಿದೆ, ನಮ್ಮ ಭೂಸೇನೆಯ ಕಮಾಂಡ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಯಾವ ರೀತಿ ನಾರ್ದರ್ನ್ ಕಮಾಂಡ್ ಎಲ್ಲಿ ಕಂಡು ಬರುತ್ತೆ, ಈಸ್ಟರ್ನ್ ಕಮಾಂಡ್ ಎಲ್ಲಿ ಕಂಡು ಬರುತ್ತೆ, ಟ್ರೈನಿಂಗ್ ಕಮಾಂಡ್ ಎಲ್ಲಿ ಕಂಡು ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಮ್ಯಾಪನ್ನು ಕೂಡ ನಾನು ನಿಮಗೆ ತೋರಿಸಿದ್ದೆ ಹಿಂದಿನ ಕ್ಲಾಸ್ಗಳಲ್ಲಿ. ಬಟ್ ಇವತ್ತು ನಿಮಗೆ ಕೇಳ್ತಾ ಇರತಕ್ಕಂತಹದ್ದು ಅಂಡಮಾನ್ ಮತ್ತು ನಿಕೋಬಾರ್ನ ಕಮಾಂಡ್. ಸೊ ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಏನು ಪಂಚ್ಕುಲಾದಲ್ಲಿ ಒಂದು ಕಮಾಂಡ್ ಇದೆ, ಪುಣೆಯಲ್ಲಿ ಒಂದು ಕಮಾಂಡ್ ಇದೆ, ಆ ರೀತಿ ಎಲ್ಲ ಬರುತ್ತೆ. ಅದು ಕೇವಲ ಭೂಸೇನೆಗೆ ಸಂಬಂಧಪಟ್ಟಿರತಕ್ಕಂತಹದ್ದು. ಬಟ್ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ, ಅದರ ರಾಜಧಾನಿ ಪೋರ್ಟ್ ಬ್ಲೇರ್ನಲ್ಲಿ ಇರತಕ್ಕಂತಹ ಈ ಕಮಾಂಡ್ ನಾವು ಟ್ರೈ ಸರ್ವಿಸಸ್ ಕಮಾಂಡ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ನಮ್ಮ ಭಾರತೀಯ ಮಿಲಿಟರಿಯ 3 ಪಡೆಗಳೇನಿದ್ದಾವೆ, ಭೂಸೇನೆ ಇರಬಹುದು, ನೌಕಾಪಡೆ ಇರಬಹುದು, ವಾಯುಸೇನೆ ಇರಬಹುದು, ಈ 3 ಪಡೆಗಳ ಟ್ರೈ ಸರ್ವಿಸಸ್ ಕಮಾಂಡ್ ಅನ್ನ ನಾವು ಅಂಡಮಾನ್ ನಿಕೋಬಾರ್ನಲ್ಲಿ ನೋಡಕ್ ಸಿಗುತ್ತೆ. ಸೊ ಇದು ಪ್ರಪ್ರಥಮ ಇಂಡಿಯನ್ ಟ್ರೈ ಸರ್ವಿಸ್ ಕಮಾಂಡ್. ಸೊ ಹಾಗಾಗಿ ಇದರ ಕುರಿತಾಗಿರ್ತಕ್ಕಂತಹ ಪ್ರಶ್ನೆಗಳು ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಮನೋಜ್ ಪಾಂಡೆ. ಲೆಫ್ಟಿನೆಂಟ್ ಜನರಲ್ ಮನೋಜ್ ಪಾಂಡೆ ಅವರು ಇತ್ತೀಚೆಗಷ್ಟೇ ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ನ 15ನೇ ಕಮಾಂಡರ್ ಇನ್ ಚೀಫ್, ಅಂದ್ರೆ ಆ ಒಂದು ಕಮಾಂಡ್ನ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. ಇದನ್ನ 2001ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಇದು ಪೋರ್ಟ್ ಬ್ಲೇರ್ನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಕೂಡ ಹೊಂದಿದೆ. ಈ ರೀತಿ 8ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ಯಾವ ದೇಶವು ಬ್ರಿಕ್ಸ್ ತೆರಿಗೆ ಅಧಿಕಾರಿಗಳ ಮುಖ್ಯಸ್ಥರ ಸಭೆಯನ್ನು ಆಯೋಜನೆ ಮಾಡಿತ್ತು? ಬ್ರಿಕ್ಸ್ ತೆರಿಗೆ, ಟ್ಯಾಕ್ಸ್ಗೆ ಸಂಬಂಧಪಟ್ಟಂತ ಒಂದು ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಸೊ ಬ್ರಿಕ್ಸ್ ಬಗ್ಗೆ ಕೂಡ ಎಲ್ಲರೂ ಕೂಡ ಕೇಳಿರ್ತೀರಾ. ಇದು ಬಹಳ ಸಿಂಪಲ್, ಬಿಕಾಸ್ ಅದರ ಹೆಸರಲ್ಲೇ ಇದರ ಅದರಲ್ಲಿರತಕ್ಕಂತಹ ದೇಶಗಳ ಒಂದು ಬಗ್ಗೆ ನಮಗೆ ಒಂದು ಗೊತ್ತಾಗ್ತಾ ಹೋಗುತ್ತೆ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಅಂಡ್ ಸೌತ್ ಆಫ್ರಿಕಾ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಬಿ, ರಷ್ಯಾ. ಸೊ ರಷ್ಯಾ ದೇಶದಲ್ಲಿ ಇತ್ತೀಚೆಗಷ್ಟೇ ಬ್ರಿಕ್ಸ್ ತೆರಿಗೆ ಅಧಿಕಾರಿಗಳ ಒಂದು ಮುಖ್ಯಸ್ಥರ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಇದೇ ರೀತಿ 9ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ನಿಧನರಾದ ವಜೀದ್ ಖಾನ್ ರವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ರು? ನಾನು ಈಗ ತಾನೇ ಅವ್ರ ಬಗ್ಗೆ ಮಾತಾಡಿದ್ದೇನೆ. ಇವರು ಬಾಲಿವುಡ್ನ ಒಬ್ಬ ಖ್ಯಾತ ಸಂಗೀತ ಅಥವಾ ಗೀತ ರಚನೆಕಾರ ಸಜಿದ್ ವಜೀದ್ ಅನ್ನುವಂತಹ ಒಂದು ಕಾಂಬಿನೇಷನ್ ನಲ್ಲಿ ಇವರು ವಜೀದ್ ಖಾನ್ ಮತ್ತು ಸಜಿದ್ ಖಾನ್ ಅನ್ನುವಂತಹ ಅಣ್ಣ ತಮ್ಮಂದ್ರು ಸಾಕಷ್ಟು ಹಿಟ್ ಸಾಂಗ್ಗಳನ್ನು ಕೊಟ್ಟಿದ್ರು. ಅಂಡ್ ವಜೀದ್ ಖಾನ್ ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದಿದ್ರು ಅಂತ ಹೇಳಿದ್ರೆ ಬಹಳ ಸಿಂಪಲ್, ಆಪ್ಷನ್ ಎ, ಸಂಗೀತ. ನೋಡಿ, ಗಾಯಕ ಅಂತ ಮಿಸ್ ಆಗಿ ಹಾಕಬಾರ್ದು, ಬಿಕಾಸ್ ಗಾಯಕ ಅಂದ್ರೆ ಸಿಂಗರ್ ಆಗುತ್ತೆ. ಇವರು ಗಾಯಕ ಅಲ್ಲ, ಬದಲಾಗಿ ಸಂಗೀತ ಅಥವಾ ಗೀತ ರಚನೆಕಾರ, ಒಂದು ಲಿರಿಸಿಸ್ಟ್ ಆಗಿದ್ರು, ಹಾಡುಗಳನ್ನ ಬರೀತಾ ಇದ್ರು. ಅದೇ ರೀತಿ 10 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಹೋಗೋಣ. ವರ್ಲ್ಡ್ ನೋ ಟೊಬ್ಯಾಕೋ ಡೇ ಯಾವಾಗ ಆಚರಣೆ ಮಾಡಲಾಗುತ್ತೆ? ನೋಡಿ, ಟೊಬ್ಯಾಕೋ ಅಥವಾ ತಂಬಾಕು ಏನಿದೆ ಅದು
ನಮ್ಮ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಾವಿಗೆ ಕಾರಣವಾಗ್ತಿರ್ತಕ್ಕಂತಹ ಒಂದು ಕಾರಣ ಆಗಿದೆ. ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಉಂಟಾಗುತ್ತೆ. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಒಂದು ದೈಹಿಕ ಊನತೆ ಉಂಟಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಪ್ರಪಂಚಾದ್ಯಂತ ತಂಬಾಕಿನ ಸೇವನೆಯನ್ನ ಡಿಸ್ಕರೇಜ್ ಮಾಡುವಂತಹ ಉದ್ದೇಶದಿಂದ ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ ಆಚರಣೆ ಮಾಡ್ತಾ ಬರುತ್ತೆ. ಅದು ಯಾವ ದಿನ ಅಂತ ಈ ಒಂದು ಪ್ರಶ್ನೆಯಲ್ಲಿ ಕೇಳ್ತಿದ್ದಾರೆ. ಸೊ ಸರಿಯಾದ ಉತ್ತರವನ್ನು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಆಪ್ಷನ್ ಬಿ, ಮೇ 31. ಪ್ರತಿ ವರ್ಷ ಮೇ 31 ನಂದು ನಾವು ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಥವಾ ತಂಬಾಕು ರಹಿತ ದಿನ ಅಂತ ಆಚರಣೆ ಮಾಡ್ತೀವಿ. ಇದು ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ದಿನಾಚರಣೆ. ಬಿಕಾಸ್ ನಮ್ಮ ದೇಶದಲ್ಲೂ ಕೂಡ ತಂಬಾಕು ಸೇವನೆಯಿಂದ ತೊಂದರೆಗೀಡಾಗಿರ್ತಕ್ಕಂತಹ ಸಾಕಷ್ಟು ಜನ ಕಾಣಕ್ಕೆ ಸಿಗ್ತಾರೆ. ಆ್ಯಂಡ್ ಈ ಕುರಿತಾಗಿ ಸರ್ಕಾರ ಎಷ್ಟೇ ಜಾಗೃತಿಯನ್ನು ಮಾಡಿದ್ರೂ ಕೂಡ ಇವತ್ತಿಗೂ ಸಿಗರೇಟ್ ಮತ್ತು ತಂಬಾಕು ಮುಂತಾದಂತಹ ಉತ್ಪನ್ನಗಳನ್ನು ಬಳಕೆ ಮಾಡುವುದು ಜಾಸ್ತಿ ಆಗ್ತಾನೆ ಇದೆ. ಸ್ಪೆಷಲಿ ನಮ್ಮ ಯುವ ಪೀಳಿಗೆಯಲ್ಲಿ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರ್ತಾ ಇದೆ. ಸೊ ಅದರ ಒಂದು ದುಷ್ಪರಿಣಾಮಗಳನ್ನು ಅರ್ಥಬಿಟ್ಟು ಇದರಿಂದ ದೂರ ಉಳಿಯುವುದು ಲೇಸು ಅಂತ ನಾವು ಹೇಳಬಹುದು. ಆ್ಯಂಡ್ ಇದರೊಂದಿಗೆ ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.